ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜಾನ್ವಿ. ವ್ಯೂ ಲೈವ್ ಟಿವಿಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ವ್ಯೂ ಲೈವ್ ಟಿವಿ ಕಾರ್ಯಕ್ರಮದಲ್ಲಿ ಎಚ್.ಎಸ್. ಶೆಟ್ಟಿ ಅವರಿದ್ದಾರೆ. ಇವ್ರನ್ನ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅಂತಲೇ ಕರೀತಾರೆ. ಮೈಸೂರು ಮರ್ಕೆಂಟೈಲ್ ಕಂಪನಿ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರು ಕೂಡ ಹೌದು. ಕೇವಲ ಉದ್ಯಮಿ ಅಷ್ಟೇ ಅಲ್ಲ, ಕನ್ನಡ ಪರ ಕೆಲಸಗಳನ್ನು ಅವರು ಮಾಡ್ತಾ ಬಂದಿದ್ದಾರೆ. ಕನ್ನಡ ಮತ್ತು ಅನುದಾನಿತ ಶಾಲೆಗಳನ್ನು ಮೇಲ್ದರ್ಜೆಗೇರಿಸೋದಕ್ಕೆ ತನುಮನ ಧನವನ್ನು ಅರ್ಪಿಸಿದ್ದಾರೆ. ದೇವಸ್ಥಾನಗಳ ಅಭಿವೃದ್ಧಿ ಕೆಲಸದಲ್ಲೂ ಕೂಡ ಇವರು ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಇವರ ಜರ್ನಿನೇ ತುಂಬ ರೋಚಕವಾಗಿದೆ, ಇನ್ಸ್ಪೈರಿಂಗ್ ಆಗಿದೆ. ಎಲ್ಲದರ ಬಗ್ಗೆ ಮಾತಾಡೋದಕ್ಕೆ ಎಚ್.ಎಸ್. ಶೆಟ್ಟಿ ಅವರೇ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಭಾಳ ಖುಷಿ ಆಗುತ್ತೆ ಸರ್. ನಿಮ್ಮ ಒಂದು ಕೆಲಸ, ಕನ್ನಡ ಪರ ಸೇವೆ ನಿಜಕ್ಕೂ ಕೂಡ ಅದೊಂದು ಇನ್ಸ್ಪೈರಿಂಗ್. ಪ್ರತಿಯೊಬ್ಬರು ಕೂಡ ಅದನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು. ಸೊ ಅದ್ರ ಜೊತೆಗೆ ನಿಮ್ಮ ಹೆಸರು ಎಚ್.ಎಸ್. ಶೆಟ್ಟಿ, ಅದೇ ಒಂದು ರೀತಿ ಅದಕ್ಕೆ ಒಂದು ಹಿನ್ನೆಲೆ ಇದೆ ಅಂತ ಹೇಳಿ. ಸೊ ಅಲ್ಲಿಂದನೇ ಆರಂಭ ಮಾಡೋಣ. ಸರ್ ಹೇಳಿ ಸರ್, ಎಚ್.ಎಸ್. ಶೆಟ್ಟಿ ಆಗಿದ್ದು ಹೇಗೆ? ಹಾಲಾಡಿ ಶ್ರೀನಿವಾಸ ಶೆಟ್ಟಿ. ನಾವು ಬಂಟ್ ಸಮುದಾಯಕ್ಕೆ ಸೇರಿದವರು. ನಮ್ಮಲ್ಲಿ ಅಳಿಯ ಸಂತಾನ ಕಟ್ಟು ಅಂತ. ಅಳಿಯ ಸಂತಾನದಲ್ಲಿ ನಾವು ತಾಯಿಯ ಸರ್ನೇಮನ್ನು ತಗೊಳ್ತೀವಿ, ತಂದೆ ತಗೊಳ್ಳೋದಿಲ್ಲ. ನಾನು ಬಹ್ರೈನ್ನಲ್ಲಿದ್ದೆ 15 ವರ್ಷ. ಆ ಕಾಲದಲ್ಲಿ ಅಲ್ಲಿ ಬಹ್ರೈನ್ನಲ್ಲಿ ಎಲ್ಲರೂ ನನ್ನನ್ನು ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅಂತ ಕರೀತಾ ಇದ್ದರು. ಭಾರತಕ್ಕೆ ಹೋಗಿ ನಾನು ವ್ಯಾಪಾರ ಶುರು ಮಾಡಿದ ಮೇಲೆ ಈ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅನ್ನುವ ಹೆಸರನ್ನು ನಾನು ಮುಂದುವರಿಸ್ತೇನೆ. ಆವಾಗ ನನಗೆ ಸಾಮಾನ್ಯವಾಗಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸಮಸ್ಯೆ ಅಂತ ಹೇಳಿದರೆ, ನನ್ನ ಹೆಸರಿನಲ್ಲಿ ಇನ್ನೊಬ್ಬರು ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅಂತ MLA ಅವರಿದ್ದರು, BJP ಅವರು. ಎಲ್ಲಿ ಹೋದರೂ ಕೂಡ ಜನರು ನನ್ನನ್ನು ಅದಕ್ಕೆ ಮಿಸ್ಟೇಕ್ ಮಾಡ್ಕೊಳ್ತಾ ಇದ್ದರು. ಅದರಿಂದ ಅಲ್ಪ ಸ್ವಲ್ಪ ಇರುಸು ಮುರುಸು ಆಗ್ತಾಯಿತ್ತು ನನಗೆ. ಸರ್ಕಾರಿ ಆಫೀಸರ್ಸು ಕೂಡ ನಮ್ಮ ಗೀಲ್ಸ್ ಹೋದವಾಗ ಇವರು ಹಣ ಕೊಡೋದಿಲ್ಲ MLAಗಳು ಅನ್ನೋ ಕಾರಣದಿಂದ ನನ್ನ ಫೈಲನ್ನು ಪೆಂಡಿಂಗ್ ಇಡ್ತಾಯಿದ್ರು. ಮತ್ತು ನಾವು ಸಣ್ಣದು ದೊಡ್ಡದು ಅಂತ ಚಾರಿಟೀಸ್ ಮಾಡ್ತಾಯಿದ್ವಿ, ತುಂಬ ದಾನ ಧರ್ಮ ಅಂತ. ಅದು ಕೂಡ ನಾವು ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅಂತ ಕೊಟ್ಟಾವಾಗ ಜನರು ಅವರಿಗೆ ಫೋನ್ ಮಾಡ್ತಾಯಿದ್ರು. ಮತ್ತು ಒಂದೇ ಊರಿನವರು, ಅಕ್ಕಪಕ್ಕದ ಮನೆಯವರು. ಅವರದ್ದು ಮೂಲ ಹೆಸರು ಹಾಲಾಡಿ ಶ್ರೀನಿವಾಸ ಹೆಗಡೆ ಅಂತ, ಅವ್ರ ಸರ್ನೇಮ್. ರಾಜಕೀಯಕ್ಕೆ ಬಂದ ಮೇಲೆ ಯಾವುದಾದ್ರೂ ಒಂದು ಕಮ್ಯುನಿಟಿಯೊಂದಿಗೆ ಐಡೆಂಟಿಫೈ ಮಾಡ್ಕೊಳ್ಬೇಕು. ಯಾಕಂದರೆ ನಮ್ಮಲ್ಲಿ ಕುಂದಾಪುರದಲ್ಲಿ ಮೆಜಾರಿಟಿ ಕಮ್ಯುನಿಟಿ ಅಂದರೆ ಬಂಟರು. ಈ ಹೆಗಡೆ ಅನ್ನೋ ಒಂದು ಸರ್ನೇಮು ಎಲ್ಲ ಕಮ್ಯುನಿಟಿಯಲ್ಲಿದೆ. ಕೊಂಕಣೀಸಲ್ಲಿದೆ, ಭಟ್ರಲ್ಲಿದೆ. ಭಟ್ರು ಅಂದರೆ ಬ್ರಾಹ್ಮಣರಿಗೆ ಭಟ್ರು ಅಂತ ಹೇಳೋದು. ನಂತರ ಇನ್ನೊಂದು ಮಲ್ಲರ್ ಹೆಗಡೆ ಅಂತ ಇದೆ, ಜೈನ್ಸಲ್ಲಿದೆ. ಅದು ಕನ್ಫ್ಯೂಷನ್ ಆಗುತ್ತೆ ಜನರಿಗೆ ಅನ್ನುವ ಕಾರಣದಿಂದ ಅವರು ತಮ್ಮ ಸರ್ನೇಮನ್ನು ಶೆಟ್ಟಿ ಅಂತ ಬಳಸ್ಕೊಂಡ್ರು. ಅದರಲ್ಲಿ ಏನೂ ಆಕ್ಷೇಪ ಇಲ್ಲ. ಆ್ಯಕ್ಚುಲಿ ಇಲೆಕ್ಷನ್ ಕಮಿಷನ್ ಕೂಡ ನಿಮ್ಮ ಹೆಸರನ್ನು ಯಾವ ಲೆಕ್ಕ ಬೇಕೋ ಆ ಲೆಕ್ಕ ಹಾಕ್ಕೊಳ್ಬೋದು. ಅದರಿಂದ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು. ಹಾಗಾಗಿ ನಾನು ಅದನ್ನು ಶಾರ್ಟ್ ಮಾಡಿ ಎಚ್.ಎಸ್. ಶೆಟ್ಟಿ ಅಂತ ಇಟ್ಕೊಂಡೆ. ಸರ್, ಅದೊಂಥರ ಭಾಳ ರೋಚಕವಾಗಿದೆ ಆ ಹೆಸರು ಬದಲಾವಣೆ. ಅಂದರೆ ನಿಮ್ಮನ್ನೇ MLA ಅನ್ನೋ ರೀತಿಯಾಗಿ ಭಾಳಷ್ಟು ಜನ ಬಹುಶಃ ನಿಮ್ಮನ್ನೇ ಮೀಟ್ ಮಾಡಿ ಕೆಲಸಗಳನ್ನ ಮಾಡಿಸ್ಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಪಟ್ಟಿರ್ತಾರೇನೋ, ಆ ಥರ ಒಂದು ಹಾಸ್ಯ ಸನ್ನಿವೇಶಗಳು ಕೂಡ ಆಗಿರುತ್ತೆ. ಸೊ ಅದಾದಮೇಲೆ ಸರ್, ನಿಮ್ಮ ಒಂದು ಕುಟುಂಬದ ಹಿನ್ನೆಲೆ ಬಂದು ಕೃಷಿಕ ಕುಟುಂಬ. ಸೊ ನಿಮ್ಮ ಕುಟುಂಬದ ಹಿನ್ನೆಲೆ ಬಗ್ಗೆ ಹೇಳಿ. ನನ್ನ ತಂದೆಯವರು ಸ್ಕೂಲ್ ಮೇಸ್ಟ್ರು, ಹಳ್ಳಿ ಸ್ಕೂಲ್ ಮೇಸ್ಟ್ರು. ಅವರು ಆ ಕಾಲದಲ್ಲಿ ಸ್ವಲ್ಪ ಲಿಟ್ಲ್ ಮೋರ್ ಎಜುಕೇಟೆಡ್. 1948ರಲ್ಲಿ ಅವರು ಇಂಗ್ಲೀಷ್ ಹಾನರ್ಸ್ BA ಓದಿದ್ರು. ಆದರೆ ಅದು ಕಾಲಾನಂತರ ಅವ್ರದ್ದು ಆರೋಗ್ಯ ಸರಿ ಇರಲಿಲ್ಲ, ಸ್ವಲ್ಪ ಮಾನಸಿಕ ಕಾಯಿಲೆಗಳ ಸಮಸ್ಯೆ ಇತ್ತು. ಬೇಗ ತೀರ್ಕೊಂಡ್ರು. ನಂತರ ನಾವು ಕೃಷಿ ಮಾಡ್ತಾಯಿದ್ವಿ. ತುಂಬ ಜಮೀನಿತ್ತು. ಜಮೀನ್ದಾರರು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಜಮೀನು ತುಂಬ ಇತ್ತು. ನಮ್ಮ ಅಮ್ಮ ಒಬ್ಬರೇ. ನಮ್ಮ ಅಜ್ಜಿಯು ಕೂಡ ಅವರಿಗೆ ಭಾಳ ಬಾಲ್ಯದಲ್ಲಿ ಗಂಡ ತೀರಿ ಹೋಗಿದೆ, 17ನೇ ವರ್ಷಕ್ಕೆ. ಮಾವ ಅಜ್ಜ ಅಂತ ಯಾರೂ ಇರಲಿಲ್ಲ. ನಾವು ಕೃಷಿ ಮಾಡ್ತಾಯಿದ್ವಿ. ಮತ್ತು ಯಾವಾಗ ಒಂದು ಕ್ರಮ ಇತ್ತು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ, ಗೇಣಿ ಕೊಡುವುದಂತ. ಜಮೀನನ್ನು ಬೇರೆಯವರಿಗೆ ಗೇಣಿಯಲ್ಲಿ ಕೊಡ್ತಾಯಿದ್ವಿ, ಒಕ್ಕಲು ಅಂತ ಹೇಳ್ತಾಯಿದ್ರು. ಅವರಿಂದ ನಮಗೆ ಸಾಕಷ್ಟು ಆದಾಯ ಬರ್ತಾಯಿತ್ತು. ಏಕಾಏಕಿ 1974ರಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಯಿತು. ಎಮರ್ಜೆನ್ಸಿ ಡಿಕ್ಲೇರ್ ಆದವಾಗ ಕರ್ನಾಟಕದಲ್ಲಿ ಭೂಮಸೂದೆ ಕಾಯ್ದೆ ತಗೊಂಡು ಬಂದರು. ಭೂಮಸೂದೆ ಕಾಯ್ದೆಯ ಒಂದು ಮುಖ್ಯ ಅಂಶ ಅಂದರೆ ಉಳುವವನೇ ಹೊಲದೊಡೆಯ ಅಂತ. ಯಾರು ಉಳ್ತಾ ಇದ್ದರು ಓವರ್ನೈಟ್ ಅವರು ಹೊಲದೊಡೆಯ ಆದರು. ನಮ್ಮ ಇನ್ಕಮ್ ವೆಂಟವೆ. ನಾವು ಹೆಚ್ಚು ಕಡಿಮೆ ಭಾಳ ಕಷ್ಟದಲ್ಲಿ ಬಂದ್ವಿ. ಆವಾಗ ನಾವೆಲ್ಲ ಸ್ಕೂಲಿಗೆ ಹೋಗ್ತಾಯಿದ್ವಿ, ಕಾಲೇಜಿಗೆ ಹೋಗ್ತಾಯಿದ್ವಿ. ನಮಗೆ ಇನ್ಕಮ್ ಸೋರ್ಸ್ ಇರಲಿಲ್ಲ. ಆವಾಗ ಒಬ್ಬೊಬ್ಬರು ಒಂದೊಂದು ಕಡೆ ಹೋದ್ವಿ. ನಾನು ಬಾಂಬೆಗೆ ಹೋದೆ 1980ರಲ್ಲಿ. ಬಹಳ ಕಷ್ಟ. ಆವಾಗ ನಾನು ಕನ್ನಡ ಬಿಟ್ಟರೆ ಬೇರೆ ಯಾವ ಭಾಷೆನೂ ಬರ್ತಾ ಇರಲಿಲ್ಲ. ಬಾಂಬೆಯಲ್ಲಿ ನಾನು BSc ಓದಿದ್ದು. ಬಾಂಬೆಯಲ್ಲಿ ನಿಮಗೆ ಕೆಲಸ ಸಿಗಬೇಕಾದ್ರೆ ಆವಾಗ ಅಕೌಂಟ್ ಬರೆಯೋರಿಗೆ ಒಳ್ಳೆ ಡಿಮಾಂಡು.
ಇಲ್ಲ ಅಂದರೆ ನೀವು BSc ಅಥವಾ B ಏನಾದರೂ ಆದರೆ ನೀವೇನಾದರೂ ಸೇಲ್ಸ್ ಮ್ಯಾನ್ ಮಾಡಬೇಕು ಅಥವಾ ಎಕ್ಸ್ಪೋರ್ಟು ಇಂಪೋರ್ಟು ಇಂಥ ಇದರಲ್ಲಿ ಕೆಲಸ ಮಾಡಬೇಕು. ಯಾಕಂದರೆ ನನಗೆ ಭಾಷೆ ಬರದೇ ಇರೋದ್ರಿಂದ ಯಾರೂ ಕೂಡ ನನಗೊಂದು ನೌಕರಿ ಕೊಡ್ತಾ ಇರಲಿಲ್ಲ. 1 ತಿಂಗಳು ತಿರುಗಿದ್ದೆ. ತಿರುಗಿ ನಂತರ ಒಬ್ಬರು ಗುಜರಾತಿ ಹತ್ರ ಇಂಟರ್ವ್ಯೂಗೆ ಹೋದವಾಗ ಅವ್ರು ಹೇಳಿದರು, 250 ರೂಪಾಯಿ ಸಂಬಳ ಆಫರ್ ಮಾಡ್ತಾಯಿದ್ರು. ಅವ್ರು ಹೇಳಿದ್ರು, ನಿನಗೆ P1 ಕೆಲಸ ಕೊಡ್ಬೋದು, 250 ರೂಪಾಯಿ ಕೊಡ್ತೇನೆ, ಒಂದು 6 ತಿಂಗಳು ನೀನು ಹಿಂದಿ ಅಥವಾ ಇಂಗ್ಲೀಷ್ ಕಲ್ತ್ಕೊಂಡು ನಂತರ ಬೇರೆ ಕೆಲಸ ಕೊಡ್ತೇನೆ ಅಂತ. ನಾನು ಅವ್ರ ಹತ್ರ ಸ್ವಲ್ಪ ದಮ್ಮಯ್ಯ ಹಾಕ್ಲಿಕ್ಕೆ ಶುರು ಮಾಡಿದೆ. 1 ತಿಂಗಳಾಗಿತ್ತು, ಫ್ರಸ್ಟ್ರೇಟ್ ಆಗಿದ್ದೆ. 400 ರೂಪಾಯಿ ಆದರೂ ಕೊಡಿ ಅಂತ ಕೈಕಾಲು ಹಿಡಿಲಿಕ್ಕೆ ಹೋದೆ. ಅವರು ಹೇಳಿದರು, ನನಗೆ ಹಿಂದಿ ಅರ್ಥ ಆಗ್ತಾಯಿತ್ತು, ಮಾತಾಡಲಿ ಬರ್ತಾ ಇರಲಿಲ್ಲ. तेरे को 400 रुपया चाहिए तो धारावी चले जाओ ಅಂತ. ನನಗೆ ಧಾರಾವಿ ಅಂದರೆ ಯಾವುದಂತ ಗೊತ್ತಿರಲಿಲ್ಲ. ನನಗೆ ಆವಾಗ ತಲೆಯಲ್ಲಿ ಬಂತು, 400 ರೂಪಾಯಿ ಧಾರಾವಿಯಲ್ಲಿ ಸಿಗುತ್ತೆ ಅಂತ ಎಲ್ಲ ಕೇಳಿಕೊಂಡು ಮಾರನೇ ದಿನ ಒಂದು ಫೈಲ್ ಹಿಡ್ಕೊಂಡು ಧಾರಾವಿಗೆ ಹೋದೆ. ಅಲ್ಲಿ ಒಂದು ಟ್ಯಾನರಿ, ಒಂದು ಜೀವನದಲ್ಲಿ ಅದೊಂದು ಅತ್ಯುತ್ತಮ ಜಾಗ ಅಂತ ಹೇಳ್ತೇನೆ. ನಾನು ಏನು ಕಲ್ತದ್ದಿದ್ರೂ ಕೂಡ ಅಲ್ಲಿಂದ ಜೀವನದ ಮುಖ್ಯವಾದ ದಾಪುಕಾಲು ಹಾಕಿದ್ದು ಅಲ್ಲೇ. ನನ್ನ ಬಾಸ್ ಒಬ್ಬರು ದಾರಪ್ಸಿ ಪ್ಯಾಡರ್ ಅಂತ, ಅವ್ರು ಪಾರ್ಸಿ, ಬಹಳ ಒಂದು ಉತ್ತಮ ಮನುಷ್ಯ. ಜೀವನದಲ್ಲಿ ಏನು ಕಲ್ತಿದ್ದಿದ್ರು ಮೊದಲ ಪಾಠ ಹೇಗೆ ತಾಯಿಯಿಂದ ನಾವು ಮೊದಲ ಪಾಠ ಮನೇಲಿ ಕಲಿತೀವೋ ಹಾಗೆ ಕಮರ್ಷಿಯಲ್ ವರ್ಲ್ಡಲ್ಲಿ, ವ್ಯಾವಹಾರಿಕ ಮತ್ತು ಆರ್ಥಿಕ ವರ್ಲ್ಡಲ್ಲಿ ಅವರಿಂದ ಮೊದಲ ಪಾಠ ನಾನು ಕಲಿತೆ. ಅಲ್ಲಿಂದ 1980 1 ವರ್ಷ ನಾನು P1 ಆಗಿ ಕೆಲಸ ಮಾಡಿದ್ದೆ. ನಂತರ ಅವರು ನನಗೆ ಒಂದು ಎಕ್ಸ್ಪೋರ್ಟ್ ಎಕ್ಸಿಕ್ಯೂಟಿವ್ ಅಂತ ಒಂದು ಜಾಬ್ ಕೊಟ್ಟರು. ಏರ್ಪೋರ್ಟಿಗೆ ಹೋಗೋದು, ಬ್ಯಾಂಕಿಗೆ ಹೋಗೋದು, ಎಕ್ಸ್ಪೋರ್ಟ್ ಗೂಡ್ಸ್ ತಗೊಂಡು ಹೋಗೋದು. ಅದು ಚರ್ಮ ಅಂದರೆ ಲೆದರ್ ಎಕ್ಸ್ಪೋರ್ಟ್ ಮಾಡ್ತಾಯಿದ್ವಿ, ಜರ್ಮನಿ ಮತ್ತು ಫ್ರಾನ್ಸು. ಅಲ್ಲಿಂದ ನಾನು ವ್ಯಾವಹಾರಿಕವಾಗಿ ಅದು ಹೇಗೆ ಬದುಕಬೇಕು ಅನ್ನೋದನ್ನು ಕಲ್ತ್ಕೊಂಡೆ. ಇಂಗ್ಲೀಷ್ ಮತ್ತು ಹಿಂದಿಯನ್ನು ಮಾತಾಡಲಿಕ್ಕೆ ಕಲ್ತ್ಕೊಂಡೆ. ಅದರ ನಂತರ ನಮ್ಗೆ ಜೀವನದಲ್ಲಿ ಸಮಸ್ಯೆ ಆಗಲಿಲ್ಲ. ಸರ್, ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಎಜುಕೇಷನ್ ಮ್ಯಾಂಡೇಟ್ರಿ, ಅದು ಬೇಕೇ ಬೇಕು, ನಾವು ಉದ್ಧಾರ ಆಗಬೇಕಂದ್ರೆ ಎಜುಕೇಷನ್ ಇರಲೇಬೇಕು ಅನ್ನೋದೇನಿಲ್ಲ. ನೋಡಿ, ನಿಮಗೆ ಜೀವನನೇ ಪಾಠ ಕಲಿಸಿದೆ. ಬರ್ತಾ ಇದ್ದಿದ್ದು ಕನ್ನಡ ಮಾತ್ರ, ಧಾರಾವಿ ಸ್ಲಮ್ಗೆ ಹೋಗ್ತೀರಾ, ಅದಾದಮೇಲೆ ಇಂಗ್ಲೀಷು, ಹಿಂದಿ ಅದನ್ನು ಅಂದರೆ ಮೈಗೂಡಿಸ್ಕೊಳ್ತಾ ಹೋಗ್ತೀರಾ. ಅದು ನಿಜವಾಗ್ಲೂ ಅಂದರೆ ಬರೀ ಪುಸ್ತಕ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಅದಿದ್ರೇ ಜೀವನ ಅಂತ ಅನ್ಕೋತಾರಲ್ಲ, ಅದನ್ನು ನೀವು ಅಂದರೆ ಅದಲ್ಲ, ಬದುಕಿನ ನಾವು ಅನುಭವಿಸುವಂತಹ ಪಾಠಗಳು ನಮ್ಮ ಎಕ್ಸ್ಪೀರಿಯನ್ಸ್ನಿಂದ ಕೂಡ ನಾವು ಉದ್ಧಾರ ಆಗ್ಬೋದು ಅನ್ನೋದಕ್ಕೆ ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಆಗ್ತದೆ ಸರ್. ಸೊ ಓಕೆ, ಬಾಂಬೆಗೆ ಹೋಗ್ತೀರಾ, ಅದಾದಮೇಲೆ ಬಹ್ರೈನ್ಗೆ ಯಾವಾಗ ಮತ್ತು ಯಾಕೆ ಬಂದ್ರಿ? ಏನಾಗ್ತಾ ಇತ್ತು ಅಂತ ಹೇಳಿದರೆ, ಬಾಂಬೆಯಲ್ಲಿ ನಾನು 3 ವರ್ಷ ಕೆಲಸ ಮಾಡಿದೆ. ನಾನು ಬಾಂಬೆ ಬಿಡುವಾಗ ನನಗೆ 900 ರೂಪಾಯಿ ಸಂಬಳ ಇತ್ತು. ನಮ್ಮ ಮನೆಯಲ್ಲಿ ನಾನು ಮೊದಲು ಹೇಳಿದಾಗ ಬಹಳಷ್ಟು ಸಮಸ್ಯೆ ಇತ್ತು. ನಮ್ಮ ಆವಾಗ ಬಂಟರಲ್ಲಿ, ಇವಾಗ ಒಂದು ಭಾಳ ಉತ್ತಮವಾದ ಸುಧಾರಣೆ ಆಗಿದೆ. ನಮ್ಮ ಬಂಟರ ಸಮುದಾಯದಲ್ಲಿ ಡೌರಿ ಇಲ್ಲ. ನನಗಿಬ್ಬರು ತಂಗಿಯಂದಿರಿದ್ದರು. ನಾವು ಹುಟ್ಟಿನಿಂದ ನಮ್ಗೆ ಅದೊಂದೇ ಸಮಸ್ಯೆ. ನಮ್ಮ ತಾಯಿ ಅಜ್ಜಿ ಹೇಳ್ತಾರೆ, ಹೆಣ್ಣುಗಳ ಮದುವೆ ಮಾಡಿಸ್ಬೇಕು ಅಂತ, ಭಾಳ ಡೌರಿ ಕೊಡಬೇಕು, ಹಣ ಹೆಚ್ಚು ದುಡಿಬೇಕು ಅಂತ. ಮತ್ತು ಊರಲ್ಲಿ ನನ್ನ ಅಣ್ಣ ಒಬ್ಬ ಇದ್ದ ರಾಜಕೀಯದಲ್ಲಿ, ಅವನು ಕೂಡ ಭಾಳ ಸಾಲಗಿಲ್ಲ ಎಲ್ಲ ಮಾಡಿ ಇಟ್ಟಿದ್ದ. ನನಗೆ ಕಳ್ಳತನ ಮಾಡಲಿಕ್ಕೆ, ಕೆಟ್ಟ ವ್ಯವಹಾರ ಮಾಡಲಿಕ್ಕೆ ತಯಾರಿರಲಿಲ್ಲ. ಬಹುತೇಕವಾಗಿ ನನ್ನ ತುಂಬ ಫ್ರೆಂಡ್ಸ್ ಇದ್ದರು. ಅವರು ನನ್ನ ಕ್ಲಾಸ್ಮೇಟ್ಸು, ನಮ್ಮ ಊರಿನವರು, ರಿಲೇಷನ್ಸ್, ಅವರೆಲ್ಲ ಕೆಲವರೆಲ್ಲ ಕ್ರೈಮ್ಸಲ್ಲಿ ಹೋದರು. ಅವ್ರು ನನಗೆ ಹೇಳ್ತಾಯಿದ್ರು, ಒಳ್ಳೆ ಹಣ ಬರುತ್ತೆ, ನೀನು ಯು ಟ್ರೈ ದಿಸ್ ಅಂತ. ನಮಗೆ ಕಾನ್ಷಿಯಸ್ ಎಗ್ರಿ ಆಗ್ತಾ ಇರಲಿಲ್ಲ. ಮತ್ತು ನನಗೆ ಅಂತ ಹೇಳಿದ್ರೆ, ನನಗೆ ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ನಾನು ಮಾಡ್ತಾಯಿರುವ ಕೆಲಸದಲ್ಲಿ ನನಗೆ ರಾತ್ರಿ 12 ಗಂಟೆ ಆಗ್ತಾಯಿತ್ತು. ನಾನು ಏರ್ಪೋರ್ಟಿಗೆ ಹೋಗ್ತಿದ್ದೆ, ಸೀಪೋರ್ಟಿಗೆ ಹೋಗ್ತಾಯಿದ್ದೆ. ನನಗೆ ಲಾಯರ್ ಆಗಬೇಕು ಅನ್ನೋ ಒಂದು ಭಾಳ ಮಹದಾಸೆ. ಅದರಲ್ಲಿ ಏನಾಗ್ತಾಯಿತ್ತು, ಸಣ್ಣ ರೂಮ್ ಇರ್ತಾಯಿತ್ತು ನಮ್ಮದು, 10-12 ಜನ ಅದರಲ್ಲಿ ಮೇಲೆ ಕೆಳಗೆ ಒಬ್ಬರ ಮೇಲೆ ಒಬ್ಬರು ಮಲಗ್ತಾ ಇದ್ವಿ. ನೀವು ಓದಬೇಕಾದ್ರೆ ಒಂದು ರೂಮ್ ಆದರೂ ಬೇಕಲ್ಲ. ಒಂದು ರೂಮ್ ತಗೊಳ್ಳೋದು ಅಂತೇಳಿದ್ರೆ ಡ್ರೀಮ್, ದೊಡ್ಡ ಕನಸು. ಅದು ಏನೋ ನೀವು ಅಂಬಾರಿ ಇದ್ದಾಗೆ, ಏನೋ ಆನೆ ಕೊಂಡ್ಕೊಂಡಾಗೆ ಬಾಂಬೆಯಲ್ಲಿ. ಸ್ವಲ್ಪ ಹಣ ಮಾಡಿಕೊಂಡು ಬಹರಿನ್ ಅಥವಾ ಹೊರಗಡೆ ಹೋಗಿ ಒಂದು ಸ್ವಲ್ಪ ಹಣ ಮಾಡ್ಕೊಂಡು ಬರಬೇಕು. ಅಂದರೆ ಬ್ಯಾಲೆನ್ಸಿಂಗ್ ಲೈಫ್ ಅಂತ. ಮನೆಗೆ ತಾಯಿ, ಅಜ್ಜಿ, ತಂಗಿಯಂದಿರು, ತಮ್ಮಂದಿರು, ಅವ್ರದ್ದು ಎಜುಕೇಷನ್ ಆಗಬೇಕು. ನನಗೋಸ್ಕರ ಸ್ವಲ್ಪ ಉಳಿಸ್ಕೊಳ್ಬೇಕು. ನಾನೇನಾದರೂ ಒಂದು ಸಣ್ಣ ಮನೆ ತಗೊಂಡು ನಾನು ಲಾ ಓದಬೇಕು. ನಂದು ಇಂಟೆನ್ಷನ್ ಅಂತ ಹೇಳಿದರೆ, ನಾನು ಲಾ ಓದ್ಕೊಂಡು ವಾಪಸ್ ಬಂದು, ನನಗೆ ಗೊತ್ತಿತ್ತು ಆವಾಗ, ಅಂದರೆ ಬರೀ ಅಗ್ರಿಕಲ್ಚರಿಂದ ನಿಮ್ಮ ಹೊಟ್ಟೆ ತುಂಬುವುದಿಲ್ಲ, ಏನಾದರೂ ಇನ್ನೊಂದು ಪ್ರೊಫೆಷನ್ ಬೇಕು, ಡಬಲ್ ಪ್ರೊಫೆಷನ್ ಫಾರ್ ಸರ್ವೈವಲ್ ಅಂತ. ಅದಕ್ಕೋಸ್ಕರ ನಾನು ಬಹ್ರೈನಿಗೆ ಹೋದೆ. ಬಹ್ರೈನಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ಹಣ ದುಡ್ಕೊಂಡು ಬಂದು ಮನೆ ತೊಗೊಳ್ಬೇಕು ಅಂತ. ದೆನ್ ಐ ಗಾಟ್ ಇನ್ ಟು ದಿ ಲೈಫ್ ಸೈಕಲ್. ಅದೇನಾಗುತ್ತೆ ಅಂತ ಹೇಳಿದರೆ, ನಾವು ಸಣ್ಣವರಲ್ಲ, ನಮಗಷ್ಟು ಐಡಿಯಾ ಇರೋದಿಲ್ಲ. ನೀವು ಮುಂದೆ ಹೋದವಾಗ ನಿಮ್ಮ ರಿಕ್ವೈರ್ಮೆಂಟ್ ಹಣ ಹೆಚ್ಚಾಗ್ತಾ ಹೋಗ್ತದೆ. ಹಾಗಾಗಿ ನನಗೆ ದುಡಿಯುವ ಅವಶ್ಯಕತೆ ಬಂತು.
ಸುಮಾರು 6 ವರ್ಷ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿದ್ದೆ. ಇಲ್ಲಿ ಒಂದು ಕೇವಲ್ರಾಮ್ ಆ್ಯಂಡ್ ಸನ್ಸ್ ಅಂತ, ಅವರು ಈ ಪಾಕಿಸ್ತಾನ ಹಿಂದೂಸ್, ಇವತ್ತು ಬೆಹ್ರೀನೀಸ್, ಅವ್ರನ್ನ ಇವತ್ತು ಭೇಟಿಯಾಗಿ ಬಂದೆ, ಮೈ ಫಸ್ಟ್ ಎಂಪ್ಲಾಯರ್. ಅವ್ರ ಹತ್ರ ನೌಕರಿ ಮಾಡಿದೆ. ನನ್ನ ಸಮಸ್ಯೆ ಪರಿಹಾರ ಆಗ್ತಾ ಇರಲಿಲ್ಲ. ನಾವು ನೋಡಿ ಬಾಂಬೆಯಲ್ಲಿ 900 ರೂಪಾಯಿಯಿಂದ ಇಲ್ಲಿ 15-20 ಸಾವಿರ ರೂಪಾಯಿ ನಾವು ಅರ್ನ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ನಮ್ಮ ಸಮಸ್ಯೆ ಕೂಡ ಹೆಚ್ಚಾಗ್ತಾಯಿತ್ತು. ಆವಾಗ ಹೆಚ್ಚು ಹಣ ದುಡಿಬೇಕು ಅನ್ನುವ ಕಾರಣದಿಂದ ಒಂದು ಸಣ್ಣ ಬಟ್ಟೆ ಅಂಗಡಿ ಹಾಕಿದ್ದು. ನಾನು ಕೆಲಸ ಮಾಡ್ತಾ ಇರುವಂಥ ಒಂದು ಕಂಪನಿಯವರು ಬಟ್ಟೆ ವ್ಯಾಪಾರದವರು, ಅದು ಮಾತ್ರ ಗೊತ್ತಿತ್ತು ನನಗೆ. ಸಣ್ಣ ಬಟ್ಟೆ ಅಂಗಡಿ ಹಾಕಿದೆ. ಅದರಲ್ಲೂ ಕೂಡ ನಮಗೆ ಇನ್ಕಮ್ ಸಾಕಷ್ಟು ಬರಲಿಲ್ಲ. ನಂತರ ನಾನು ಈ ಹೋಟೆಲ್ ಅಥವಾ ರೆಸ್ಟೋರೆಂಟ್ ಅಥವಾ ಇದರಿಂದ ಬಂದವನಲ್ಲ. ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಇಲ್ಲ. ನಮ್ಮಲ್ಲಿ ಹೆಚ್ಚಾಗಿ ಟೀಚರ್ಸ್. ನನ್ನ ಫ್ಯಾಮಿಲಿಯಲ್ಲಿ ನಮ್ಮ ತಾಯಿ ಮತ್ತು ತಂದೆ ಫ್ಯಾಮಿಲಿ ಟೋಟಲ್ 46 ಜನ ಟೀಚರ್ಸ್ ಇದ್ದರು ಆವಾಗ. ಇವತ್ತು ಕೂಡ ಆಲ್ ಮೈ ಕಸಿನ್ಸ್ ಆರ್ ಹೈಲಿ ಪ್ರೊಫೆಷನಲ್ಸ್ ಟೀಚರ್ಸ್. ಈವನ್ ಮೈ ಸನ್ ಆಲ್ಸೋ ಈಸ್ ಎ ಟೀಚರ್. ಹಿ ಈಸ್ ಟೀಚಿಂಗ್ ಇನ್ ಸಿಂಗಾಪುರ್, ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಾಪುರ್ ಫಾರ್ ಅಂಡರ್ ಗ್ರ್ಯಾಜುಯೇಟ್ ಮೆಡಿಕಲ್ ಸ್ಟೂಡೆಂಟ್ಸ್. ಅವನು ಹಿ ಈಸ್ ಫ್ರಮ್ ಜಾನ್ ಹಾಪ್ಕಿನ್, ಒನ್ ಆಫ್ ದಿ ಮೋಸ್ಟ್ ಎಕಾಡೆಮಿಕ್ ಬಾಯ್. ಮೈ ಫ್ಯಾಮಿಲಿ ಈಸ್ ನೋನ್ ಫಾರ್ ಟೀಚಿಂಗ್ ಆ್ಯಂಡ್ ಇಂಟೆಲೆಕ್ಚುವಲ್ಸ್. ಸೊ ಆದರೆ ಅಂತೇಳಿದ್ರೆ ನಾನು ಹೋಟೆಲ್ ಹಾಕಿದೆ, ನೋಡೋಣ ಅಂತ. ಆಮೇಲೆ ಫ್ರೆಂಡ್ಸ್ ಎಲ್ಲ ಮಾಡಿದ್ರೆ ಅದರಲ್ಲಿ ಹಣ ಇದೆ ಅಂತ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಆಯಿತು. ಆ ಸಕ್ಸಸ್ಸಿನ ಹಿಂದಿನ ಹಣವನ್ನು ನಾನು ನನ್ನ ಫ್ಯಾಮಿಲಿ ಮೇಲೆ ಇನ್ವೆಸ್ಟ್ ಮಾಡಿದೆ. ನನ್ನ ಸಿಸ್ಟರ್ಸ್ ಮ್ಯಾರೇಜು, ಒಂದು ಮನೆ ಕಟ್ಟಿದ್ವಿ ಊರಲ್ಲಿ. ತಮ್ಮನಿಗೆ ಒಂದು ವ್ಯವಹಾರ ಮಾಡಿಕೊಟ್ಟೆ. ಅವನು ಹೀಸ್ ಅನ್ ಇಂಡಸ್ಟ್ರಿಯಲಿಸ್ಟ್ ಇನ್ ದಿ ಕುಂದಾಪುರ ಓನ್ಲಿ. ಹಾಗೆ ನಾನು ಅರ್ನ್ ಮಾಡಿದ ಒಂದು ಮುಖ್ಯ ಭಾಗವನ್ನು ನನ್ನ ಫ್ಯಾಮಿಲಿ ಮೇಲೆ ಇನ್ವೆಸ್ಟ್ ಮಾಡಿದೆ. ಯಾಕಂದರೆ ಏನಾಗುತ್ತೆ ಅಂತ ಹೇಳಿದರೆ, ದ ಬಾಂಡೇಜ್ ಆಫ್ ಫ್ಯಾಮಿಲಿ ವಾಸ್ ಸೋ ಹೈ ಅಟ್ ದಟ್ ಟೈಮ್. ನಮ್ಮ ಫ್ಯಾಮಿಲಿ ಅಷ್ಟು ಡಿಸಾಸ್ಟರ್ ಆಗಿದೆ, ಅಷ್ಟು ಏನು ಸಮಸ್ಯೆ ಇದೆ. ನನ್ನ ಕಿರಿಯರು ಹಾಗೆ ಸಮಸ್ಯೆಗೆ ಬರಬಾರ್ದು ಅನ್ನೋ ಒಂದು ಕಾರಣದಿಂದ ನಾನು ಹೋರಾಟ ಮಾಡಿದೆ. ಭಗವಂತ ನಮ್ಮೊಂದಿಗಿದ್ದ. ನಾವು ಒಂದು 4 ಪೈಸಾ ಅರ್ನ್ ಮಾಡೋದ್ರಲ್ಲಿ ಸಕ್ಷಮರಾದ್ವಿ. ಇಲ್ಲಿ ಬೆಹರಿನಲ್ಲಿರುವಾಗ ನಾನು ಬೆಹರಿನ್ ಕನ್ನಡ ಸಂಘದ ಜನರಲ್ ಸೆಕ್ರೆಟರಿ ಆಗಿದ್ದೆ 2.5 ವರ್ಷ. ಕನ್ನಡ ಸಂಘ ಮತ್ತು ಕನ್ನಡಕ್ಕೋಸ್ಕರ ಬಹಳಷ್ಟು ಹೋರಾಟ ಮಾಡಿದೆ ಇಲ್ಲಿ. ಯಾಕಂದರೆ ನೀವು ಕೇಳಿದ್ರಲ್ಲ ಅವಾಗ ಒಂದು ಕ್ವಶನ್ ಅಂತ ಹೇಳಿದರೆ, ಕನ್ನಡ ಅಂದರೆ ಏನು ಅಂತ. ಕನ್ನಡ ಅಂದರೆ ಒಂದು ಮಾಧ್ಯಮ ಮಾತ್ರ ಅಲ್ಲ, ನಮ್ಮ ರಕ್ತ, ನಮ್ಮ ದೈವ. ಅದನ್ನು ನನಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗೋದಿಲ್ಲ. ನನಗೆ ನಾವು ದೈವ ಮತ್ತು ಭೂತ ನಂಬಿದವರು, ದೇವ್ರನ್ನ ನಂಬಿ, ಹಾಗೆ ನನಗೆ ಕನ್ನಡ ಕೂಡ ಅಷ್ಟೇ ಪ್ರಿಯ. ಅದು ಇವತ್ತು ಕೂಡ ನೋಡಿ, ಹಾಗೆ ಹೊರಗೆ ಹೋಗ್ತಾರೆ ವ್ಯವಹಾರದಲ್ಲಿರುವವರು ಇಷ್ಟು ನಿರರ್ಗಳವಾಗಿ ನಿಮಗೆ ಕನ್ನಡದಲ್ಲಿ ಮಾತಾಡಲಿಕ್ಕೆ ಆಗೋದಿಲ್ಲ. ನೀವು ಯಾರನ್ನು ಬೇಕಾದರೆ ಇಂಟರ್ವ್ಯೂ ಮಾಡಿ. ನನಗೆ ಭಗವಂತನ ದಯದಿಂದ ನಾನು ಸಣ್ಣದಿರುವಾಗ ಕಲಿತಂಥ ಕನ್ನಡ, ನಾನೇನು ಹೆಚ್ಚಾಗಿ ಓದುವುದಿಲ್ಲ, ಮೂವೀಸ್ ಕೂಡ ನೋಡೋದಿಲ್ಲ, ಯಾಕಂದರೆ ಟೈಮ್ ಇರೋದಿಲ್ಲ. ಆದ್ರೂ ಕೂಡ ದೇವರ ದಯದಿಂದ ನಾನು ಕನ್ನಡವನ್ನು ಉಳಿಸ್ಕೊಂಡು ಬಂದಿದ್ದೇನೆ. ಅದನ್ನೇ ನಾನು ಎಲ್ರಿಗೂ ಹೇಳೋದು, ನೀವು ಎಷ್ಟೋ ವಿಚಾರವನ್ನು ಕನ್ನಡದಲ್ಲಿ ಮಾತ್ರ ಅರ್ಥೈಸ್ಕೊಳ್ಬೇಕು ಹೊರತು, ನಾನು ಇವತ್ತು ಕೂಡ ನನ್ನ ಹತ್ರ ಈ ಇಂಗ್ಲೀಷ್ ಟು ಕನ್ನಡ ಡಿಕ್ಷ್ನರಿ ಇಟ್ಕೊಳ್ತೇನೆ. ನಾನು ಇಂಗ್ಲೀಷ್ ವರ್ಡಿನ ಪಕ್ಕಾ ಮೀನಿಂಗ್ ಏನು ಬೇಕಂದರೆ ಅದು ಕನ್ನಡದಲ್ಲಿ ಓದಿ ತಿಳ್ಕೊಳ್ತೇನೆ. ನಾನು ಇಂಗ್ಲೀಷಲ್ಲಿ ಗೊತ್ತಿದೆ ಅದರ ಅರ್ಥ, ಮಾತಾಡ್ತೇನೆ. ಆದರೆ ನನಗೆ ಅರ್ಥ ಆಗಬೇಕಾದ್ರೆ ನಾನು ಅದನ್ನು ಡಿಕ್ಷ್ನರಿ ನೋಡಿ ಅದರ ನಿಜವಾದ ಅರ್ಥ ಏನು, ಸಾಂದರ್ಭಿಕ ಸಾಂಕೇತಿಕ ಅರ್ಥ ಏನು ಅಂತ ನಾನು ಡಿಕ್ಷ್ನರಿ ಇಟ್ಕೊಂಡು ಈ ಕಡೆ ಕನ್ನಡದಲ್ಲಿ ಹೋದಕ್ಕೆ ನನ್ನ ತಲೆಗೆ ಹೋಗುತ್ತೆ. ಅದರದ್ದು ನಿಜವಾದ ಅನುಭವ ಆಗೋದು ನೀವು ಕನ್ನಡದಲ್ಲಿ ಅದನ್ನು ಓದಿದವಾಗ. ಸೊ ಹಾಗಾಗಿ ನಾನೊಬ್ಬ ಕನ್ನಡಿಗ, ನನಗೆ ಭಾಳ ಹೆಮ್ಮೆ ಕನ್ನಡಿಗ ಅಂತೇಳಿ ಹೇಳಲಿಕ್ಕೆ. ಆದರೆ ಬೇಜಾರು ಅಂತ ಹೇಳಿದರೆ ಈ ಹೊಸ ಜನ್ರೇಷನ್, ಇನ್ಕ್ಲೂಡಿಂಗ್ ಮೈ ಚಿಲ್ಡ್ರನ್, ನಾನೀಗ ಎಲ್ಲರ ಬಗ್ಗೆ ಹೇಳೋದಿಲ್ಲ, ಇನ್ಕ್ಲೂಡಿಂಗ್ ಅವರಿಗೆ ಈ ಕನ್ನಡದ ಬಗ್ಗೆ ಅಂಥ ಒಂದು ಅಭಿಮಾನ ಇಲ್ಲ. ಮಾತಾಡ್ತಾರೆ. ಇನ್ನು ನಾನೀಗ ಹೇಳೋದು ಏನಂತ ಹೇಳಿದರೆ, ಇನ್ನೊಂದು 20-30 ವರ್ಷದಲ್ಲಿ ಮಾತಾಡುವ ಕನ್ನಡ ಮಾತ್ರ ಉಳಿತದೆ, ಬರೆಯುವಂಥ ಕನ್ನಡ, ಸಾಹಿತ್ಯ. ಈಗ ನೋಡಿ, ಯಂಗ್ ಜನ್ರೇಷನಿಗೆ ಯಾರಿಗೂ ಸಾಹಿತ್ಯದ ಮೇಲೆ ಇಂಟ್ರೆಸ್ಟ್ ಕಡಿಮೆ. IT ಜಾಬಿಗೆ ಹೋಗ್ತಾರೆ, ಹೋಟೆಲ್ ಹಾಕ್ತಾರೆ, ನಮ್ಮವರು ಸರಾಯಿ ಅಂಗಡಿ ಓಪನ್ ಮಾಡ್ತಾರೆ, ಕಂಬಳ ಮಾಡ್ತಾರೆ, ಏನು ಬೇಕಾದರೂ ಮಾಡ್ತಾರೆ. ಆದರೆ ಕನ್ನಡ ಅಂತ ಹೇಳಿದ್ರೆ ಕೂಡಲೇ ನಂದಲ್ಲಪ್ಪ, ಅದು ನಿಮ್ಮದು, ಬೇರೆಯವ್ರದ್ದು, ನಿಮ್ಮಂಥವ್ರ ಮೇಲೆ ಹಾಕ್ತಾರೆ. ನಿಮ್ಮಂಥವ್ರು ಮಾತ್ರ ಕನ್ನಡಕ್ಕೋಸ್ಕರ ಹುಟ್ಟಿದವರು, ನಾವಲ್ಲ. ಅಂದರೆ ಅದು ಸತ್ಯ ಅಲ್ಲ. ಪ್ರತಿಯೊಬ್ಬನ ಆದ್ಯ ಕರ್ತವ್ಯ. ಯಾವ ಲೆಕ್ಕದಲ್ಲಿ ನಾವು ತಂದೆ ತಾಯಿ ದೈವ ಭೂತವನ್ನು ನೋಡ್ಕೊಳ್ತೀವಿ, ಹಾಗೆ ನಮ್ಮ ಆರಾಧ್ಯವಾದ ಕನ್ನಡವನ್ನು ನಾವು ಪೂಜೆ ಮಾಡಬೇಕು ಅನ್ನೋದು ನನ್ನ ಭಾವನೆ. ಆದರೆ ಅದು ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನನಗೆ ಬಹಳ ಬೇಜಾರಿದೆ.
ನೀವು ಹೇಳಿದಾಗೆ ಯಾರೇ ಉದ್ಯಮಿಗಳು ನಿಮ್ಮಷ್ಟು ನಿರರ್ಗಳವಾಗಿ ಸ್ಪಷ್ಟವಾಗಿ ಕನ್ನಡ ಮಾತಾಡೋದಿಲ್ಲ. ಅದು ಆ ಪ್ರೀತಿ ಒಳಗಿನಿಂದ ಅಂದರೆ ಅಂತರಾತ್ಮದಿಂದ ಬಂದರೆ ಮಾತ್ರ ಅದು ಸಾಧ್ಯ ಆಗೋದು. ಅದಕ್ಕೆ ನಿಜವಾಗ್ಲೂ ಕೂಡ ನಾನು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಸರ್. ಈಗ ಒಂದು ನಿಮ್ಮದು ಮೂಲತಃ ಕೃಷಿಕ ಕುಟುಂಬ ಆಗಿರುತ್ತೆ, ಅದಾದಮೇಲೆ ಮೈಸೂರು ಮರ್ಕೆಂಟೈಲ್ ಕಂಪನಿ ಲಿಮಿಟೆಡ್, ಅಂದರೆ ಅದನ್ನು ಶುರು ಮಾಡಿ ಕೃಷಿಕ ಕುಟುಂಬದಿಂದ ಬಂದು ಕೃಷಿ ಉತ್ಪನ್ನಗಳನ್ನು ಆಮದು ರಫ್ತು ಮಾಡೋದಂತಂದರೆ ಅದು ನಿಜವಾಗ್ಲೂ ಗ್ರೇಟ್ ಸರ್. ಸೊ ಅದು ಸಕ್ಸಸ್ ಆಗಿದೆ ಹೇಗೆ, ಅದನ್ನು ಯಾವಾಗ ಶುರು ಮಾಡಿದ್ರಿ? ಈಗ ಏನಂತ ಹೇಳಿದರೆ, ನಮ್ಮ ಕರ್ನಾಟಕದಲ್ಲಿ ತಾವು ನೋಡಿದ್ರಿ, ಮೈನಿಂಗ್ ವಾಸ್ ಎ ಬಿಗ್ ಬಿಸ್ನೆಸ್. ತುಂಬ ಜನ ಮೈನಿಂಗ್ ಮಾಡಿದರು, ಬೇಕಾದಷ್ಟು ದುಡ್ಡು ಮಾಡಿದರು, ಟನ್ಸ್ ಆಫ್ ಮನಿ. ನಾನು ತುಂಬ ಹಳೆಯ ಕಾಲದಿಂದ, ಅಂದರೆ 1997ರಿಂದ ನಾನು ಇಂಪೋರ್ಟ್ ಎಕ್ಸ್ಪೋರ್ಟ್ ವ್ಯವಹಾರ ಮಾಡ್ಕೊಂಡು ಬಂದವನು. ನಾನು ಮಾಡಿದವಾಗ ಇದು ಸಾಧಾರಣವಾಗಿ ಇದು ಮಾರ್ವಾಡೀಸ್ ಗುಜರಾತಿಗಳು ಮಾಡುವಂಥ ವ್ಯವಹಾರ. ಆವಾಗ ಒಂದು ಅವಕಾಶ ಬಂದಾವಾಗ ತುಂಬ ಜನ ಹೇಳಿದರು, ನೀವು ಇದು ಮಾಡಿ, ಇದು ಒಳ್ಳೆ ವ್ಯಾಪಾರ ಅಂತ. ನಾನು ಮಾಡಲಿಲ್ಲ. ನಂತರ ರಿಯಲ್ ಎಸ್ಟೇಟ್ ಬಂತು, ಭೂಮಿ ತಗೊಳ್ಳೋದು, ಭೂಮಿ ಮಾರೋದು. ನಾನು ತುಂಬ ಭೂಮಿ ತಗೊಂಡಿದ್ದೇನೆ, ಕೃಷಿ ಭೂಮಿ. ಇವತ್ತು ಕೂಡ ಕೃಷಿ ಮಾಡ್ತಾ ಇದ್ದೇನೆ. ನಾನು ತಗೊಂಡ ಭೂಮಿಯನ್ನು ಇವತ್ತು ಕೂಡ ಮಾರಲಿಲ್ಲ. ನನ್ನ ಪ್ರಕಾರ ಭೂಮಿ ಅಂದರೆ ತಾಯಿ ಅಂತ. ಅವಳನ್ನು ನೀವು ತಗೊಂಡ ಮೇಲೆ ಅವಳನ್ನು ನೀವು ಪೂಜೆ ಮಾಡಬೇಕು, ಭೂಮಿ ಪೂಜೆ ಮಾಡಬೇಕು, ಅವಳಲ್ಲಿ ಕೃಷಿ ಮಾಡಬೇಕು, ಅದು ಬಂದ ಉತ್ಪನ್ನವನ್ನು ನೀವು ಊಟ ಮಾಡಬೇಕು, ಹೆಚ್ಚಾದದ್ರ ಮಾರಬಹುದು. ಅದು ಬಿಟ್ಟು ಭೂಮಿಯನ್ನು ಮಾರಬಾರ್ದು ಅಂತ. ಪ್ರಾಯಶಃ ನಾನು ರಿಯಲ್ ಎಸ್ಟೇಟಿಗೆ ಹಣ ಹಾಕಿದರೆ ತುಂಬ ಹಣ ಮಾಡ್ಬೋದಿತ್ತು, ಆದರೆ ಅದರಲ್ಲಿ ಬೇಜಾರಿಲ್ಲ. ನಾನು ಏನು ವ್ಯವಹಾರ ಮಾಡ್ತೇನೋ ಇದು ಭಾಳ ಜನರಿಗೆ ಗೊತ್ತಿಲ್ಲ. ಆದರೆ ನಿಮ್ಮ ಮಾಧ್ಯಮ ಪ್ರಕಾರ ಮುಖಾಂತರ ಇದೊಂದು ಮೆಸೇಜ್ ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಏನಪ್ಪ ಅಂತ ಹೇಳಿದರೆ, ನೀವು 10 ರೂಪಾಯಿ ಗಳಿಸಿ ಸಮಾಜಕ್ಕೆ ಅಥವಾ ಪರಿಸರಕ್ಕೆ ಅಥವಾ ಹಕ್ಕಿ ಪಕ್ಷಿ ದನ ಜಾನುವಾರು ಬೇರೆ ಮನುಷ್ಯರಿಗೆ ನೀವು ಅನ್ಯಾಯ ಅಥವಾ ಉಪದ್ರ ಮಾಡೋದಕ್ಕಿಂತ 1 ರೂಪಾಯಿ ಅರ್ನ್ ಮಾಡಿ, ಅದರಿಂದ ನೀವು ಬೇರೆಯವರಿಗೆ ಉಪಕಾರ ಆದರೆ ಅದು ಒಳ್ಳೆಯದು ಅನ್ನೋದು ನನ್ನ ಸಂದೇಶ. ನಾನು ನವೀಕರಿಸಬಹುದಾದ ಇಂಧನ 2004ರಿಂದ ಶುರು ಮಾಡಿದ್ದೇನೆ. ಗಾಳಿ, ಸೌರಶಕ್ತಿ, ಜಲಶಕ್ತಿ ಮತ್ತು ಇದು ಜೈವಿಕ ಶಕ್ತಿಯಲ್ಲೂ ಕೂಡ ಬಹಳ ನಾನು ಕೆಲಸ ಮಾಡಿದೆ. ಅದರಲ್ಲಿ ನನಗೆ ಸಕ್ಸಸ್ ಬರಲಿಲ್ಲ, ತುಂಬ ಹಣ ಕಳ್ಕೊಂಡೆ. ಅದರಲ್ಲಿ ನಾನು ಇವತ್ತು ಕೂಡ ತುಂಬ ಕೆಲಸ ಮಾಡ್ತಾ ಇದ್ದೇನೆ. ನಾವು ಸ್ವಂತ ಕೂಡ ಜನರೇಟ್ ಮಾಡಿ ಅದನ್ನು ಮಾರ್ತಾ ಇದ್ದೀವಿ. ಅಲ್ಲದೆ ನಾನು ಅದು ಕಾಂಟ್ರ್ಯಾಕ್ಟಲ್ಲಿ ಬೇರೆಯವ್ರಿಗೆ ಕೂಡ ಈ ಒಂದು ಯಾವುದು ಸೌರಶಕ್ತಿ ಮತ್ತು ಪವನ ಶಕ್ತಿಯ ಈ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸನ್ನು ಮಾಡಿ ಅವ್ರಿಗೆ ಕೊಡ್ತಾ ಇದ್ದೇನೆ ಆ್ಯಸ್ ಎ ಕಾಂಟ್ರ್ಯಾಕ್ಟರ್. ನಾನು ಮತ್ತು ಮೂರನೇದಾಗಿ ಯಾವುದೂ ಒಂದು ಸರ್ಕಾರಿ ಪ್ರಾಜೆಕ್ಟನ್ನು ಮಾಡೋದಿಲ್ಲ, ಪ್ರೈವೇಟ್ ಮಾತ್ರನೇ. ಮಾಡಬಾರ್ದು ಅಂತಲ್ಲ, ಆ ವಿಷಯವಾಗಿ ನಾನು ಹೆಚ್ಚಾಗಿ ಹೇಳೋದು ಇಲ್ಲ, ತಮಗೆ ಗೊತ್ತಿರುವಂಥ ವಿಚಾರ. ಹಾಗಾಗಿ ನಮ್ಮ ಹತ್ರ ಆಗೋದಿಲ್ಲ. ಅದು ನನ್ನ ಸಂದೇಶ ಅಷ್ಟೇ. ನೀವು 1 ರೂಪಾಯಿ ಅಂತ ಹೇಳಿದರೆ 10 ರೂಪಾಯಿ ಬದಲು 1 ರೂಪಾಯಿ ತೊಗೊಂಡ್ರೆ ಅದು ಬರ್ಕತ್ತಿರುತ್ತೆ ನಿಮಗೆ ಅಂತ ನಮ್ಮ ಹಿರಿಯವರು ಹೇಳ್ತಾ ಇದ್ದರು. ಅದರಿಂದ ಬೇರೆಯವರಿಗೆ ಉಪದ್ರ ಆಗಬಾರ್ದು ಅಂತ. ಇವತ್ತು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳೋದು ದೊಡ್ಡ ಒಂದು ಪೀಡೆ. ಯಾರಿಗೂ ಗೊತ್ತಿಲ್ಲ ನೋಡಿ. ಇನ್ನೊಂದು 30-40 ವರ್ಷದಲ್ಲಿ ನಾನು ಹೇಳ್ತೇನೆ, ನನಗೆ ತುಂಬ ವೈಜ್ಞಾನಿಕ ಅನುಭವ ಇಲ್ಲಾಂದರೆ ಮಾಹಿತಿ ಇದೆ, ಈ ಜಗತ್ತು ಇರುವುದಿಲ್ಲ, ತುಂಬ ಜನ ಸಾಯ್ತಾರೆ, ಆ್ಯಸಿಡ್ ರೈನ್ ಬರುತ್ತೆ. ಈ ನಮ್ಮ ಮಂಗಳೂರು, ಬಾಂಬೆ, ಇವನ್ನು ಸಣ್ಣ ಸಣ್ಣ ದ್ವೀಪ ಈ ಗ್ಲೋಬಲ್ ವಾರ್ಮಿಂಗಿನಿಂದ ಈಗ ಏನಾಗ್ತದೆ, ಗ್ಲೇಸಿಯರ್ಸ್ ಮೆಲ್ಟ್ ಆಗ್ತಾ ಇದೆ. ಹಿಮಾಲಯ ಮೆಲ್ಟ್ ಆಗುತ್ತೆ, ಐಸ್ಲ್ಯಾಂಡ್ ಮೆಲ್ಟ್ ಆಗುತ್ತೆ, ಅಂಟಾರ್ಕೆಟಿಕ್ ಮೆಲ್ಟ್ ಆಗುತ್ತೆ. ಆವಾಗ ಸಮುದ್ರ ಅನ್ನೋದು 1-2 ಮೀಟ್ರ್ ಮೇಲೆ ಬರುತ್ತೆ. ಎಲ್ಲೆಲ್ಲಿ ಕೆಳಗಿನ ಪ್ರದೇಶ ಇದೆಯೋ ಅದೆಲ್ಲ ಜಲಾವೃತ ಆಗುತ್ತೆ. ಮತ್ತು ಆ್ಯಸಿಡ್ ರೈನ್ ಆದರೆ ಏನು ಹೇಳ್ತಾರೆ ಅಂದರೆ ವಿಜ್ಞಾನಿಗಳು, ಇನ್ನೊಂದು 40 ವರ್ಷದಲ್ಲಿ ನಮ್ಮ ಜನಸಂಖ್ಯೆ 10 ಬಿಲಿಯನ್ ಆಗ್ಬೋದು. ಇವತ್ತು 8 ಬಿಲಿಯನ್ ಇದೆ ಜಗತ್ತಿನ. ಸುಮಾರು 95% ಜನ ಸತ್ತು ಹೋಗ್ಬೋದು ಅಂತ. ಅದ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಯಾಕೆ ಮಾತಾಡೋದಿಲ್ಲ ಅಂತ ಕೇಳಿದರೆ, ಅದು ನೀವು ಸಾಯ್ತೀರಿ ಅಂತ ಹೇಳಿದರೆ ಯಾರೂ ಕೆಲಸ ಮಾಡೋದಿಲ್ಲ ನಾಳೆ. ಅಂದರೆ ಹಾಗಾಗಿ ಇವತ್ತು ನಮ್ಮ ಧ್ಯೇಯ ಏನು, ಆದಷ್ಟು ಹಣ ಗಳಿಸ್ಬೇಕು, ಹೆಚ್ಚು ಹಣ ಗಳಿಸ್ಬೇಕು. ನನ್ನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೆ, ಅವ್ರ ಮಕ್ಕಳಿಗೆ. ನಾನು ಹೇಳೋದು, ಐ ಆಮ್ ನಾಟ್ ಎ ವೆರಿ ರಿಚ್ ಮ್ಯಾನ್. ನಾನು ಭಾಳ ಶ್ರೀಮಂತ ಮನುಷ್ಯ ಅಲ್ಲ. ನನ್ನ ಹತ್ರ ಬೇಕಾದಷ್ಟು ಇದೆ, ಬೇಕಾದಷ್ಟು ಸಾಕಾದಷ್ಟು. ಅದೊಂದು ಭಾಳ ಒಂದು ವಿಶೇಷ. ನಿಮಗೆ ಎಷ್ಟು ಸಾಕು ಅಂತ ನೀವೇ ಡಿಸೈಡ್ ಮಾಡಬೇಕು. ನಿಮಗೆ ಎಷ್ಟು ಬೇಕು ಅಂತ ನೀವೇ ಡಿಸೈಡ್ ಮಾಡಬೇಕು. ನಿಮಗೆ ಎಷ್ಟು ಬೇಕಂತ ನನಗೆ ಡಿಸೈಡ್ ಮಾಡಲಿಕ್ಕಾಗೋದಿಲ್ಲ. ನನಗೆ ಎಷ್ಟು ಬೇಕಂತ ನಾನೇ ನಿರ್ಧಾರ ಮಾಡಬೇಕು. ನಾವು ಸ್ಥಿತಿವಂತರು. ಹಾಗಾಗಿ
ಈವನ್ ನನ್ನ ಮಕ್ಕಳು ಕೂಡ ನಾನು ಅವರಿಗೆ ತುಂಬ ಒಂದು ಅವರಿಗೆ ಫ್ರೀಡಮ್ ಕೊಟ್ಬಿಟ್ಟಿದ್ದೇನೆ. ನಿಮ್ಗೆ ಏನು ಬೇಕಾದರೂ ನೀವು ಮಾಡಿಕೊಳ್ಳಿ, ನಿಮ್ಮ ಫ್ಯೂಚರನ್ನು ನೀವು ಕಾಯ್ದಿಟ್ಕೊಳ್ಬೇಕು. ಅವರಿಗೆ ಎಜುಕೇಷನ್ ಕೊಟ್ಟಿದ್ದೇನೆ, ಒನ್ ಆಫ್ ದಿ ಬೆಸ್ಟ್ ಎಜುಕೇಷನ್ ಐ ಹ್ಯಾವ್ ಗಿವನ್. ಸೊ ಹಾಗೆಯೇ ಈಗ ನಮ್ಮ ಅದೇ ಕೃಷಿ ಉತ್ಪನ್ನದ ವಿಷಯ ಮಾತಾಡಿದ್ರಿ. ಕೃಷಿ ಉತ್ಪನ್ನ ನಾವು ಹೊರದೇಶಕ್ಕೆ ಕಳಿಸೋದ್ರಿಂದ ನಮ್ಮ ರೈತರಿಗೆ ಪೂರಕವಾದ ದರ ಸಿಗುತ್ತೆ. ಅದು ಹೇಗಂತ ಹೇಳಿದರೆ, ನಾವು ಇವತ್ತು ನಮ್ಮ ದೇಶದಲ್ಲಿ ಸುಮಾರು 470 ಮಿಲಿಯನ್ ಹೆಕ್ಟರ್ಸಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀವಿ. ಅದರಲ್ಲಿ ಅರೌಂಡ್ 30-40% ಇರಿಗೇಟೆಡ್, ಒಂದು ಅರೌಂಡ್ 60% ನಾನ್ ಇರಿಗೇಟೆಡ್. ನಾವು 420 ಮಿಲಿಯನ್ ಟನ್ಸಷ್ಟು ಫುಡ್ ಗ್ರೈನ್ಸನ್ನು ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ನಮ್ಮದು 1.4 ಬಿಲಿಯನ್ ಪಾಪ್ಯುಲೇಷನ್ ಇದೆ. ನಮ್ಮ ಪಾಪ್ಯುಲೇಷನ್ಗಿಂತ ಹೆಚ್ಚು ನಾವು ಗ್ರೋ ಮಾಡ್ತಾ ಇದ್ದೀವಿ. ಅದನ್ನು ನಾವು ಹೊರಗೆ ಕಳಿಸಿದರೆ ಆವಾಗ ನಮ್ಮ ರೈತರಿಗೆ ಪೂರಕವಾದ ದರ ಸಿಗುತ್ತೆ. ಅದು ಈಗ ಈ ಥರ್ಡ್ ಫ್ರಂಟ್ ಓಪನ್ ಮಾಡಿದ್ದಾರೆ ನಮ್ಮ ಸರ್ಕಾರದವರು. ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಈ ಸರ್ಪ್ಲಸ್ ಫುಡ್ ಗ್ರೈನ್ಸ್ ಇದೆಯಲ್ಲ, ಅದನ್ನು ಎಥನಾಲ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಆವಾಗ ನಾವು ಹೊರದೇಶದಿಂದ ಪೆಟ್ರೋಲ್ ಅಷ್ಟೇ ಕಡಿಮೆ ಇಂಪೋರ್ಟ್ ಮಾಡೋದ್ರಿಂದ ನಮಗೆ ಫಾರಿನ್ ಭಾಳ ಒಳ್ಳೆಯ ಕೆಲಸ. ಅಂದರೆ ಅದರಿಂದ ನಮ್ಮ ವ್ಯವಹಾರದ ಮೇಲೆ ಸ್ವಲ್ಪ ಮಟ್ಟಿಗೆ ಪೆಟ್ಟು ಬೀಳುತ್ತೆ, ಆದರೆ ನಮಗೆ ಅದರಿಂದ ಬೇಜಾರಿಲ್ಲ. ಏನಾದರೂ ದೇಶಕ್ಕೆ ಒಳ್ಳೆಯದಾಗೋದಿದ್ದರೆ ಅದು ಹಾಗೆ. ಯಾಕೆಂದರೆ ನಮ್ಮ ದೇಶಕ್ಕೆ ಕೃಷಿಯಲ್ಲಿ ಬಹಳಷ್ಟು ಒಂದು ಇದಿದೆ, ಯಾವುದಂದರೆ ಅವಕಾಶ ಇದೆ. ಆದರೆ ನಮ್ಮ ಯುವ ಜನರು ಕೃಷಿ ಮಾಡಲಿಕ್ಕೆ ತಯಾರಿಲ್ಲ. ನಮ್ಮಲ್ಲಿ ಈ ಶ್ರಮ ಸಂಸ್ಕೃತಿ ಅಂತಿತ್ತಲ್ಲ, ಆ ಶ್ರಮ ಸಂಸ್ಕೃತಿ ಹೊರಟೋಗಿದೆ. ನಾವೆಲ್ಲ ಸಣ್ಣದಿರುವಾಗ ಬೆಳಿಗ್ಗೆ 3 ಗಂಟೆಗೆ ಗದ್ದೆ ನೆಟ್ಟಿ ಇದ್ದರೆ, ಕೆಲಸ ಇದ್ದರೆ, ಕೃಷಿ ಕೆಲಸ ಇದ್ದರೆ ನಮ್ಮ ಅಮ್ಮ ಅಜ್ಜಿ ಏಳಿಸ್ತಾಯಿದ್ರು. ಏಳದೇ ಇದ್ದರೆ ತುಳಿತಾಯಿದ್ರು, ಕೈಕ್ ಅಂತ ತುಳಿದು ಏಳಿಸ್ತಾಯಿದ್ರು. ಇವತ್ತಿನ ಮಕ್ಕಳಿಗೆ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ. ಆ ಶ್ರಮ ಸಂಸ್ಕೃತಿ ಇವತ್ತು ಕೂಡ ನನಗೆ ಏನೋ ಉಪಕಾರ ಆಗ್ತಾಯಿದೆ. ನಾನು ತಿಂಗಳಿಗೆ 5,000-6,000 ಕಿಲೋಮೀಟ್ರು ರೋಡಲ್ಲಿ ಟ್ರಾವೆಲ್ ಮಾಡ್ತೇನೆ. 5,000-6,000 ಕಿಲೋಮೀಟ್ರ್ ನಾನು ಒಂದು ರೋಡ್ ಟ್ರಾವೆಲ್ ಮಾಡ್ತೇನೆ. ನನಗೆ ಇವತ್ತು ಕೂಡ BP, ಶುಗರ್ ಯಾವ ಕಾಯಿಲೆನೂ ಇಲ್ಲ. 12-14 ಗಂಟೆ ನಾನು ಇವತ್ತು ಕೂಡ ಕೆಲಸ ಮಾಡ್ತೇನೆ ಅವಶ್ಯಕತೆ ಬಿದ್ದರೆ. ಹಾಗಾಗಿ ನಾನು ಹೇಳೋದೇನು ಅಂತ ಹೇಳಿದರೆ, ಕೃಷಿ ಮಾಡೋದ್ರಿಂದ ಬರೀ ಕೃಷಿ ಉತ್ಪನ್ನ ಮಾತ್ರ ಅಲ್ಲ, ನೀವು ಆಸ್ಪತ್ರೆಗೆ ಹೋಗುವಂಥದ್ದು, ನಿಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಏನಿದೆ ಅಲ್ಲ. ನಮ್ಮ ಹಿರಿಯರೆಲ್ಲ 100 ವರ್ಷ 120 ವರ್ಷ ಬದುಕ್ತಾಯಿದ್ರು. ಇವತ್ತು ಯಂಗ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅವರಿಗೆ ನೋಡಿ 30-40 ವರ್ಷದಲ್ಲಿ BP, ಶುಗರ್ ಬರುತ್ತೆ, ಕಣ್ಣು ತೋರೋದಿಲ್ಲ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ಅವರು ಕ್ರಂಬಲ್ ಆಗ್ತಾರೆ, ಒಬೇಸ್ ಆಗ್ತಾರೆ. ನೀವು ಕೃಷಿ ಮಾಡಿ. ಯಾಕಂದರೆ ಇನ್ನೊಂದು ಕೃಷಿಯಲ್ಲಿ ಅಂತೇಳಿ ನಮ್ಮ ದೇಶದಲ್ಲಿ ಇವತ್ತು 60,000 ಮೆಟ್ರಿಕ್ ಟನ್ನು ಪೆಸ್ಟಿಸೈಡ್ ಯೂಸ್ ಆಗ್ತದೆ. ಆ ಪೆಸ್ಟಿಸೈಡ್ ಎಲ್ಲಿ ಹೋಗ್ತದೆ? ನಮ್ಮ ಹೊಟ್ಟೆಯೊಳಗೆ ಹೋಗ್ತದೆ. ನಿಮಗೀಗ ನೋಡಿ, ಹೆಚ್ಚಿನವರಿಗೆ ಯಂಗ್ ಗರ್ಲ್ಸ್ ಲೈಕ್ ಯು ವಿಲ್ ಹ್ಯಾವ್ ಎ ಸ್ಟಮಕ್ ಪ್ರಾಬ್ಲಮ್. ಅದು ಯಾಕಂತ ಹೇಳಿದರೆ, ನಿಮ್ಮ ಹೊಟ್ಟೆಯಲ್ಲಿರುವ ಈ ಬ್ಯಾಕ್ಟೀರಿಯಾಸ್ ಇದ್ದಾವಲ್ಲ, ಅದನ್ನು ಈ ಪೆಸ್ಟಿಸೈಡು ಕೊಂದಾಗ್ತದೆ. ಸೊ ಹಾಗಾಗಿ ಜನರಿಗೆ ಅರ್ಥ ಆಗೋದಿಲ್ಲ. ನೀವು ನಾನು ಎಲ್ಲರಿಗೂ ಇದೇ ಹೇಳ್ತೇನೆ, ನಿಮ್ಮ ಮನೆ ಮೇಲೆ ಒಂದು ಸಣ್ಣದು ಹಿತ್ತಲು ಮಾಡಿಕೊಳ್ಳಿ, ಅಥವಾ ನೀವು ನಿಮಗಾಗುವಷ್ಟಾದರೂ ತರಕಾರಿಯನ್ನು ಬೆಳ್ಕೊಳ್ಳಿ. ಹಾಗಿದ್ದರೆ ಮಾತ್ರ ಫ್ಯೂಚರಲ್ಲಿ ನೀವು ಅದ್ರ ಬದಲು ಹಾಸ್ಪಿಟ್ಲಿಗೆ ಹೋಗ್ತೀರಿ, ಎಷ್ಟೋ ಖರ್ಚು ಮಾಡ್ತೀರಿ. ಒಂದು ಆಪರೇಷನ್ ಆದರೆ 8-10 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ. ಅದೇ ಒಂದು 8-10 ಲಕ್ಷದಲ್ಲಿ 1 ಎಕರೆ ಜಮೀನು ತಗೊಂಡು ಸ್ವಲ್ಪ ಬೇಸಾಯ ಮಾಡ್ಬೋದು, ತರಕಾರಿ ಬೆಳಿಬೋದು. ಅದು ಶ್ರಮ ಸಂಸ್ಕೃತಿ ಅನ್ನೋದು ನಮ್ಮ ಇದರಲ್ಲಿ ನಮ್ಮ ಯಂಗ್ ಜನ್ರೇಷನ್ ಅಂದರೆ ಅವ್ರ ಪ್ರೊಫೆಷನಲ್ಲಿ ಅವ್ರು ಶ್ರಮ ಮಾಡ್ತಾರೆ. ಆದರೆ ನಮ್ಮಲ್ಲಿ ಏನು ಫಿಸಿಕಲ್ ಶ್ರಮ ಅಂದರೆ ಫಿಸಿಕಲ್ ಎಲ್ಲ ಬ್ರೈನಲ್ಲಿ ಕೆಲಸ ಮಾಡ್ತಾರೆ. ನಾನು ಅದಕ್ಕೆ ವಿರೋಧ ಖಂಡಿತ ಅಲ್ಲ, ಆದರೆ ನೀವು ಅದರೊಂದಿಗೆ ಸ್ವಲ್ಪ ಈ ಶ್ರಮ, ನೀವು ಯೋಗ ಮಾಡೋದು ಬೇಡ, ಬೆಳಿಗ್ಗೆ ವಾಕಿಂಗ್ ಮಾಡೋದು ಬೇಡ, ಕೃಷಿ ಮಾಡಿ. ಕೃಷಿ ಈಸ್ ಒನ್ ಆಫ್ ದಿ ಬೆಸ್ಟ್. ಯೋಗ ಮಾಡಿದಾಗೆ, ಅದು ವಾಕಿಂಗ್ ಮಾಡಿದಾಗೆ. ಸೊ ದಿಸ್ ಈಸ್ ಮೈ ಸಜೆಷನ್ ಟು ದಿ ಯಂಗ್ ಜನ್ರೇಷನ್. ಎಷ್ಟು ಜನ ಕೇಳ್ತಾರೋ ಇಲ್ಲೂ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದಂದರೆ ಜಂಕ್ ಫುಡ್. ದ ಯಂಗ್ ಜನ್ರೇಷನ್ ಇಸ್ ಅಡಿಕ್ಟೆಡ್ ಟು ದಿ ಜಂಕ್ ಫುಡ್. ತಿನ್ನಲಿಕ್ಕೆ ಇಷ್ಟ ಆಗುತ್ತೆ. ಈಗ ನಾನು ಐ ಆಮ್ ಒನ್ ಆಫ್ ದಿ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆಫ್ ಮೊಲಾಸಸ್. ಮೊಲಾಸಸ್ ಅಂದರೆ ಕಾಕಂಬಿಯನ್ನು MSG ಮ್ಯಾನುಫ್ಯಾಕ್ಚರಿಗೆ ಯೂಸ್ ಮಾಡ್ತಾರೆ. MSG ಅಂತ ಹೇಳಿದ್ರೆ ಮೊನೋಸೋಡಿಯಂ ಗ್ಲೂಟನೇಟ್, ಅಜಿನೋಮೋಟೋ ಹೇಳ್ತಾರೆ ಜಪನೀಸ್ ನೇಮಲ್ಲಿ. ಈ ಅಜಿನೋಮೋಟೋ ಈಸ್ ವೆರಿ ಹಾರ್ಮ್ಫುಲ್. ನಿಮ್ಮ ಹೆಲ್ತಿಗೆ ಮಾತ್ರ ತಿನ್ನಲಿಕ್ಕೆ ಭಾಳ ರುಚಿಯಾಗುತ್ತೆ, ನಿಮ್ಮ ಬ್ರೈನಿಗೆ ಕೂಡ. ಮಕ್ಕಳಿಗಂತೂ ಭಾಳ ಕೆಟ್ಟದ್ದು. ಇವತ್ತು ಫುಡ್ ಹ್ಯಾಬಿಟ್ಸನ್ನು ನಾವು ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಿ ಅಜ್ಜ ಏನು ತಿಂಡಿ ತಿಂತಾಯಿದ್ರು, ಅದಕ್ಕೆ ವಾಪಸ್ ಹೋಗುವುದು ಇನ್ನೊಂದು ಉತ್ತಮ ಅಂತ ಹೇಳ್ತೇನೆ ನಾನು. ನಿಜ ಸರ್.
ಹೇಳ್ತಾರೆ. ಅಂದರೆ ಕೃಷಿಕ ಕುಟುಂಬದಿಂದ ಬಂದು ಗೇಣಿಗೆ ಪದ್ಧತಿಗೆ ಭೂಮಿನ ಕೊಟ್ಟು ಎಲ್ಲವನ್ನ ಕಳ್ಕೊಂಡು ಆಮೇಲೆ ಈಗ ಯಶಸ್ವಿ ಉದ್ಯಮಿ ಆಗಿದ್ರೂ ಕೂಡ ನಿಮ್ಮ ಚಿಂತನೆ ಆಗಲಿ, ನಿಮ್ಮ ವರ್ತನೆ ಆಗಲಿ, ಮಾತಾಗಲಿ, ಮೈಂಡ್ಸೆಟ್ ಆಗಲಿ ಯಾವುದು ಕೂಡ ಬದಲಾವಣೆ ಆಗಿಲ್ಲ. ಸಾಂಪ್ರದಾಯಿಕ ಚಿಂತನೆಯೇ ಇಟ್ಕೊಂಡಿದ್ರಲ್ಲ, ಅದು ನಿಜವಾಗ್ಲೂ ಕೂಡ ಅಪ್ರಿಷಿಯೇಟ್ ಮಾಡುವಂಥ ವಿಚಾರ. ಅದ್ರ ಜೊತೆಗೆ ಸರ್, ನಿಮ್ಮ ಕನ್ನಡ ಪರ ಸೇವೆಯನ್ನು ನಾವಿಲ್ಲಿ ಮೆನ್ಷನ್ ಮಾಡಲೇಬೇಕು. ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಅವುಗಳನ್ನು ಮೇಲ್ಮಟ್ಟಕ್ಕೆ ತರೋದಕ್ಕೆ ಬಹಳವಾಗಿ ಪ್ರಯತ್ನ ಪಟ್ರಿ. ಜೊತೆಗೆ ನಮ್ಮ ದೇವಸ್ಥಾನಗಳ ಒಂದು ರಚನೆ ಇರಬಹುದು, ಜೀರ್ಣೋದ್ಧಾರ ಕಾರ್ಯಕ್ರಮಗಳು, ಈ ರೀತಿ ಸಾಲು ಸಾಲು ಕೆಲಸಗಳನ್ನು ನೀವು ಮಾಡ್ತಾ ಬಂದಿದ್ದೀರಾ. ಸೊ ಅದರ ಬಗ್ಗೆ ಮಾತಾಡೋದಾದರೆ, ನಾನು ಸರ್ಕಾರಿ ಶಾಲೆಗಳು ಯಾಕೆ ಅಂತ ಹೇಳಿದರೆ, ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಬರುವಂಥವರು ಬಡ ಮಕ್ಕಳು. ನಾನು ಸುಮಾರು 17 ವರ್ಷ ಆಯಿತು ಈ ಚಾರಿಟಿ ಸ್ಟಾರ್ಟ್ ಮಾಡಿ. ನಮ್ಮದಲ್ಲಿ ಒಂದು ವಿಶೇಷ ಅಂತ ಹೇಳಿದರೆ, ನಾನು ಯಾರ ಹತ್ರ ಡೊನೇಷನ್ ತಗೊಳ್ಳೋದಿಲ್ಲ, ಕೇಳೋದು ಇಲ್ಲ, ತಗೊಳ್ಳೋದಿಲ್ಲ. ನಾನು ದುಡಿದ ಒಂದು ಭಾಗವನ್ನು ಅದಕ್ಕೆ ನಾನು ವಿನಿಯೋಗಿಸ್ಕೊಂಡು ಬಂದಿದ್ದೇನೆ, ಇವಾಗಲೂ ಕೂಡ ಮಾಡ್ತೇನೆ. ನಾವು ಸ್ಟಾರ್ಟ್ ಮಾಡಿದ್ದು ಯೂನಿಫಾರ್ಮಿಂದ. ಸುಮಾರು 17 ವರ್ಷದ ಹಿಂದೆ ಒಂದು 500 ಮಕ್ಕಳಿಗೆ ನಾನು ಕಲಿತ ಶಾಲೆಯಲ್ಲಿ ಶುರು ಮಾಡಿದ್ದೆ. ಅದರಿಂದ ನನಗೇನು ಬಹಳಷ್ಟು ಸಂತೋಷ ಆಯಿತು. ಇವಾಗ ಸುಮಾರು 41,000 ಮಕ್ಕಳಿಗೆ ಪ್ರತಿ ವರ್ಷ ನಾನು ಉಡುಪಿ ಜಿಲ್ಲೆಯಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆ ಮಕ್ಕಳಿಗೆ ಯೂನಿಫಾರ್ಮ್ ಕೊಡ್ತಾ ಇದ್ದೇನೆ. ಒಂದು ಜೊತೆ ನಾವು ಸ್ವಂತ ಅದನ್ನು ಸ್ಟಿಚ್ ಮಾಡಿ, ಸರ್ಕಾರದವರು ಬರೀ ಬಟ್ಟೆ ಕೊಡ್ತಾರೆ, ನಾವು ಸ್ಟಿಚ್ ಮಾಡಿ ಮೇಡ್ ಟು ಆರ್ಡರ್ ಅವರಿಗೆ ನಾವು ಅದನ್ನು ಕೊಡ್ತೀವಿ. ಒಂದು. ಎರಡನೇದಾಗಿ ಸುಮಾರು ಸ್ಕೂಲುಗಳನ್ನು ನಾವು ದತ್ತು ತಗೊಂಡಿದ್ದೀವಿ. ದತ್ತು ತಗೊಂಡು ಅದರ ಮೂಲಭೂತ ಸೌಕರ್ಯವನ್ನು ನಾವು ಮಾಡಿ ಕೊಟ್ಟಿದ್ದೇವೆ. ಇತ್ತೀಚೆ ಒಂದು ತಿಂಗಳ ಹಿಂದೆ ಬ್ರಹ್ಮಾವರದಲ್ಲಿ ಒಂದು ಸ್ಕೂಲನ್ನು, ಅದು ಗೌರ್ಮೆಂಟ್ ಸ್ಕೂಲು, ಅದನ್ನು ಪಬ್ಲಿಕ್ ಸ್ಕೂಲಾಗಿ ಪರಿವರ್ತನೆ ಮಾಡಿದ್ದೀವಿ. ಇದಕ್ಕೆ ನಮ್ಮ ಸಾಹೇಬರು, ದೊಡ್ಡ ಜ್ಞಾನಿ ಮತ್ತು ಬುದ್ಧಿಜೀವಿ ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ಬಂದಿದ್ದರು. ಭಾಳ ಚೆನ್ನಾಗಿ ಮಾತಾಡಿದರು. ಅದೊಂದು ಬಹಳ ಗೌರವ ನನಗೆ. ಅಂಥ ಒಂದು ವ್ಯಕ್ತಿ ಕೂಡ. ನಾವು ತುಂಬ ಫಂಕ್ಷನ್ಸನ್ನು ಮಾಡ್ತೀವಿ. ಬರೀ ಇದು ಮಾತ್ರ ಅಲ್ಲ, ನಾನು ತುಂಬ ಜನರಿಗೆ ಮನೆ ಕಟ್ಟಿಸ್ಕೊಟ್ಟಿದ್ದೀವಿ. ಇತ್ತೀಚಿನ ದಿನದಲ್ಲಿ ಒಂದು 14 ಮನೆಯನ್ನು ಕೊರವ ಸಮಾಜಕ್ಕೆ, ಕೊರವ ಅಂತ ಹೇಳಿದರೆ ತಮಗೆ ಗೊತ್ತಿರಬಹುದು, ಅವರು ಇವತ್ತು ಅಳಿವಿನ ಅಂಚಿನಲ್ಲಿದ್ದಾರೆ. ನಾವು ಸಣ್ಣದಿರುವಾಗ ಸುಮಾರು 40,000 ಜನ ಇರುವಂಥ ಕಮ್ಯುನಿಟಿ, ಅದು ಬರೀ ನಮ್ಮ ಸೌತ್ ಕೆನರಾ, ಉಡುಪಿ ಮತ್ತು ಕಾಸರಗೋಡಲ್ಲಿ ಇದ್ದಾರೆ, ಕಲಿಕತ್ವರಿಗೆ. ಅವರು ಫಾರೆಸ್ಟಲ್ಲಿ ಇರುವಂಥವರು ಒಂದು ಕಾಲದಲ್ಲಿ. ಅವರು ಇವಾಗ ನೋಡಿ, ಅಂದರೆ ಒಂದು ಕಾಲದಲ್ಲಿ ಅವ್ರ ಬಗ್ಗೆ ಯಾವ ರೀತಿಯ ಒಂದು ಕೆಟ್ಟ ದುರ್ವರ್ತನೆ ನಮ್ಮ ಸಮಾಜದಿಂದ ಆಯಿತು ಅಂತ ಹೇಳಿದರೆ, ಅವರು ತಿಪ್ಪೆಯಲ್ಲಿ ತಿನ್ನಬೇಕು ಅವರಿಗೆ. ಅದು ನಾವು ದೇವಸ್ಥಾನದಲ್ಲಿ ಇದರಲ್ಲಿ ಮದುವೆಯಲ್ಲಿ ಊಟ ಮಾಡಿದ್ನ ಅವ್ರು ಹೆಡಿಗೆ ತೊಗೊಂಡು ಹೆಡಿಗೆ ಅಂದರೆ ಗೊತ್ತಿಲ್ಲ, ಕುಕ್ಕೆ ಹೇಳ್ತಾರೆ, ನಿಮ್ಮ ಭಾಷೆಯಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ. ಅದು ತಗೊಂಡು ಆ ಫುಡ್ಡನ್ನು ತಗೊಂಡು ಹೋಗಿ ಒಣಸ್ಕೊಂಡು ತಿನ್ನಬೇಕು. ಮತ್ತು ಯಾವಾಗ ಈ ಹಸುಗಳು, ಎಮ್ಮೆಗಳು ಸಾಯ್ತಾವೋ ಅದನ್ನು ಅವರು ಕೊಡ್ತಾಯಿದ್ವಿ. ಅವರು ಅದನ್ನು ಮಾಂಸ ಕಟ್ ಮಾಡಿ ತಗೊಂಡು ಹೋಗಿ ಅದನ್ನು ಒಣಸ್ಕೊಂಡು ತಿನ್ನಬೇಕು. ಅಷ್ಟು ಒಂದು ಸೋಷಿಯಲ್ ಇದುಂಟು ಅವರಿಗೆ, ಅನ್ಟಚಬಿಲಿಟಿ, ಮತ್ತು ಭಾಳ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ವಿ. ಅವರು ಇವಾಗ ಜೆನೆಟಿಕಲ್ ಡಿಸೀಸಿಂದ ಅವ್ರ ನಂಬರ್ ಭಾಳ ಕಡಿಮೆ ಆಗ್ತಾಯಿದೆ. ಅವರಿಗೆ ಮೊದಲನೇ ಒಂದು 14 ಮನೆ ಭಾಳ ನಾವು ಸುಂದರವಾದ ಮನೆಯನ್ನು ಕೊಟ್ಟಿದ್ದೀವಿ. ಯಾಕಂದರೆ ನನಗೆ ಇದು ಧರ್ಮಾರ್ಥ ಕೊಡುವಾಗ ಒಳ್ಳೆಯದನ್ನೇ ಕೊಡಬೇಕು ಅನ್ನೋದು ನಮ್ಮ ಹಿರಿಯವರು ಹೇಳಿದ್ದು. ಅಂದರೆ ಈಗ ಯಾರಿಗಾದರೂ ಊಟ ಹಾಕೋದಾದರೂ ಕೂಡ ಒಳ್ಳೆ ಊಟ ಹಾಕಿ, ಅಲ್ಲದಿದ್ದರೆ ಊಟನೇ ಹಾಕಿಸ್ಬೇಡಿ ಅಂತ. ಒಟ್ಟು 100 ಮನೆ ಮಾಡೋದು ನಮ್ಮ ಸಂಕಲ್ಪ. ಅದರಲ್ಲಿ 14 ಮನೆ ಹ್ಯಾಂಡ್ ಓವರ್ ಮಾಡಿದ್ವಿ, ಮತ್ತು ಕೆಲವು ಮನೆಗಳಾಗ್ತಾಯಿದೆ. ಸರ್ಕಾರಿ ಶಾಲೆಗಳ ಬಗ್ಗೆ, ಕನ್ನಡ ಮಾಧ್ಯಮ ಶಾಲೆಗಳ ಬಗ್ಗೆ ತಾವು ಕೇಳಿದ್ರಿ. ನಾನು ಸರ್ಕಾರಿ ಶಾಲೆ ಅಂತ ಹೇಳಿದರೆ, ನಾವು ಯಾವಾಗ ಈ ಒಂದು ದಾನ ಧರ್ಮ ಶುರು ಮಾಡುವಾಗ ಸರ್ಕಾರಿ ಶಾಲೆಗಳೆಲ್ಲ ಕನ್ನಡ ಮಾಧ್ಯಮ ಶಾಲೆಗಳಾಗಿದ್ದವು. ಒಂದೇ ಒಂದು ಕಾರಣ ಅಂತ ಹೇಳಿದ್ರೆ, ನಾವು ಏನಾದರೂ ನೀವು ಧರ್ಮದ ಕಾರ್ಯ ಮಾಡೋದಿದ್ರೆ ಬಡವರಿಗೆ ಹೋಗಬೇಕು ಅಂತ ಹೇಳಿದರೆ, ಬಡವರು ಅದು ಹೇಗಾಗಿದೆ ಅಂದರೆ ಕ್ಲಾಸಿಫೈ, ನಾವು ಸಣ್ಣದಿರುವಾಗ ಸರ್ಕಾರಿ ಶಾಲೆಯಲ್ಲಿ ಎಲ್ಲರೂ ಜಮೀನ್ದಾರರ ಮಕ್ಕಳು ಬರ್ತಾಯಿದ್ರು, ಪೂಜೆದವ್ರ ಮಕ್ಕಳು ಬರ್ತಾಯಿದ್ರು, ಕೂಲಿಯವ್ರ ಮಕ್ಕಳು ಬರ್ತಾಯಿದ್ರು. ಇವತ್ತು ಹಾಗಾಗಲಿಲ್ಲ. ಬರೀ ಬಡವರ ಮಕ್ಕಳು ಮಾತ್ರ ಕನ್ನಡ ಮೀಡಿಯಮ್ ಸ್ಕೂಲಿಗೆ ಹೋಗುವಂಥ ಒಂದು ಇದಾಗಿದೆ. ಹಾಗಾಗಿ ಅವರ ಅಪ್ಲಿಫ್ಟ್ಮೆಂಟಿಗೆ ಸ್ಕಾಲರ್ಶಿಪ್ ಇರ್ಬೋದು, ಅವರಿಗೆ ಬೇಕಾಗುವಂಥ ವ್ಯವಸ್ಥೆ ಇರ್ಬೋದು, ಕಂಪ್ಯೂಟರ್ ಕ್ಲಾಸಸ್ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಶೌಚಾಲಯ ಇರ್ಬೋದು, ಹಾಗೆ ಸುಮಾರು ಮಾಡಿದ್ವಿ. ನಾನು ಈಗ ಲಾಸ್ಟ್ 3-4 ವರ್ಷದಿಂದ ಪ್ರತಿ ವರ್ಷ ಸುಮಾರು 6ರಿಂದ 7 ಕೋಟಿಯಷ್ಟು ದುಡ್ಡನ್ನು ನಾನು ಚಾರಿಟಿಯಲ್ಲಿ ಕೊಡ್ತಾಯಿದ್ದೆ. ಅದರಲ್ಲಿ ಬಹುತೇಕ ಹೆಚ್ಚಾಗಿ ಶಿಕ್ಷಣಕ್ಕೆ. ಈ ವರ್ಷ ಒಂದು ನೋವೆಲ್ ಪ್ರಾಜೆಕ್ಟ್ ಮಾಡಿದ್ದೀವಿ ನಾವು ಉಡುಪಿ ಡಿಸ್ಟ್ರಿಕ್ಟಲ್ಲಿ. 20 ಶಾಲೆಗಳಲ್ಲಿ, ಉಡುಪಿ ಡಿಸ್ಟ್ರಿಕ್ಟಿನ ಶಾಲೆಗಳು, ಹೈಸ್ಕೂಲಲ್ಲಿ IIT ಮಡ್ರಾಸೊಂದಿಗೆ ನಾನು ಟೈಅಪ್ ಮಾಡಿದ್ದೇನೆ. ಫಾರ್ ಕೋಚಿಂಗ್ ಆ್ಯಂಡ್ ಕೌನ್ಸೆಲಿಂಗ್ ಆನ್ಲೈನ್ ದಿನ ಆಗತ್ತೆ.
ಆದರೆ ನಾನು ಏನು ನೋಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಸರ್ಕಾರಿ ಸಿಸ್ಟಮಲ್ಲಿ ಕೆಲಸ ಮಾಡೋದು ಭಾಳ ಕಷ್ಟ. ಅಸಡ್ಡೆ ಶಿಕ್ಷಕರದ್ದು ಮತ್ತು ಅಧಿಕಾರಿ ವರ್ಗದ್ದು. ಅವ್ರೇನು ಹೇಳ್ತಾರೆ, ನಮಗೇನು ಲಾಭ ಅಂತ. ಅದು ನಾವೆಲ್ಲ ಸಣ್ಣದಿರುವಾಗ ಮೇಷ್ಟ್ರು ಅಂತ ಹೇಳಿದರೆ ಅವರು ನಮ್ಮ ತಂದೆ ತಾಯಿಗಿಂತ ಮಿಗಿಲು, ಭಗವಂತನ ನಂತರ ನಮಗೆ ಮೇಷ್ಟ್ರು. ನಾವೆಲ್ಲ ಕಾಲು ಮುಟ್ಟಿನೇ ಅವ್ರಿಗೆ ನಮಸ್ಕಾರ ಮಾಡೋದು ಅಂತ ಹೇಳಿದೆ ನಾವು. ಆದರೆ ಇವಾಗ ಈ ಮಕ್ಕಳಿಗೂ ಕೂಡ ಮೇಷ್ಟ್ರ ಬಗ್ಗೆ ಅಂಥ ಒಂದು ಭಾವನೆ ಇಲ್ಲ. ಅದು ಮೇಷ್ಟ್ರಿಗೆ ಮಕ್ಕಳ ಬಗ್ಗೆ ಬಿಲ್ಕುಲ್ ಆ ಒಂದು ಕಮಿಟ್ಮೆಂಟೇ ಇಲ್ಲ. ಅದೊಂದು ಭಾಳ ಫೇಲಿಂಗ್ ಥಿಂಗ್. ಯಾಕಂದರೆ ಈಗ ಸರ್ಕಾರ ಎಲ್ಲ ಇದನ್ನು ಶಾಲೆಯಲ್ಲಿ ನಂಬರ್ ಕಡಿಮೆ ಆದವಾಗ ಅವ್ರೇನು ಹೇಳ್ತಾರೆ, ಇಂಗ್ಲೀಷ್ ಮೀಡಿಯಮ್ ಮಾಡಿದರೆ ಮಕ್ಕಳು ಬರ್ತಾರೆ ಅಂತ. ಅದಂದರೆ ನಾವು ನಮ್ಮ ಕನ್ನಡಕ್ಕೆ ಸ್ಲೋ ಪಾಯ್ಸನ್ ಕೊಡ್ತಾ ಇದ್ದೀವಿ. ಆದರೆ ನಾನು ಇದು ನನ್ನ ಒಬ್ಬನಿಂದ ಆಗುವಂಥ ಕೆಲಸ ಅಲ್ಲ. ನಾನು ತುಂಬ ಕಡೆ ಹೇಳಿದೆ, ಅಂದರೆ ಇದ್ರ ಬಗ್ಗೆ ಹೋರಾಟ ಮಾಡಬೇಕು ಅಂತ. ಮೊದಲಿನ ಕಾಲದಲ್ಲಿ ಕನ್ನಡ ಅಂತ ಹೇಳಿದರೆ ತುಂಬ ಜನ ಬರ್ತಾಯಿದ್ರು ಹೋರಾಟ ಮಾಡಲಿಕ್ಕೆ. ಇವಾಗ ಭಾಷಣ ಮಾತ್ರ ಮಾಡ್ತಾರೆ. ಸಾರಿ, ನನ್ನ ಮಾತನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡಿ, ಚೆನ್ನಾಗಿ ಭಾಷಣ ಮಾಡ್ತಾರೆ. ಕನ್ನಡ ಕನ್ನಡ ಕನ್ನಡ. ನೀವು ರಿಯಾಲಿಟಿ ನೋಡಿದರೆ ಕನ್ನಡದ ಕೊಲೆ ಆಗ್ತಾಯಿದೆ. ಮಕ್ಕಳಿಗೆ ಕನ್ನಡ ನೀವು ಕಲಿಸದೇ ಇದ್ದರೆ ಕನ್ನಡ ಹೇಗೆ ಬೆಳೀತದೆ? ನಾವಿವತ್ತೀಗ ನಾನಾಗಲಿ ನೀವಾಗಲಿ ಯಾರಾದ್ರೂ ನಾವೀಗ ಕನ್ನಡ ನಾವು ಸಣ್ಣತಿರುವಾಗ ಕಲ್ತದ್ರಿಂದ ಇವತ್ತು ಕನ್ನಡ ಮಾತಾಡ್ತಾ ಇದ್ವಿ. ಅದೇ ನನ್ನ ಮಕ್ಕಳು, ಅವ್ರು ಕನ್ನಡ ಅವ್ರು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಅವರು ಹಿಂದಿನೋ ಇಂಗ್ಲೀಷಲ್ಲೋ, ನನ್ನ ಅನುಭವದಿಂದಲೇ ನಾನು ಹೇಳ್ತಾ ಇರೋದು, ಮಕ್ಕಳಿಗೆ ಮೊಟ್ಟ ಮೊದಲು ನೀವು ಕನ್ನಡ ಕಲಿಸಿ ಅಂತ. ನನ್ನ ಪ್ರಕಾರ 10ನೇ ಕ್ಲಾಸಿನವರಿಗೆ ಕಂಪಲ್ಸರಿ ಇರಬೇಕು ಕನ್ನಡ. ಯಾವ ಭಾಷೆನೂ ಕಲಿಸ್ಬಾರ್ದು. 10ರ ನಂತರ ಇಂಗ್ಲೀಷ್ ಆಗಲಿ, ಹಿಂದಿ ಆಗಲಿ, ಫ್ರೆಂಚ್ ಆಗಲಿ, ಜರ್ಮನಿ ಆಗಲಿ, 10ನೇ ಕ್ಲಾಸಲ್ಲಿ ಅವನಿಗೊಂದು ಪ್ರಬುದ್ಧತೆ ಬರ್ತದೆ. ಅದನ್ನು ಯಾವುದಂತ ಅವನೇ ಅದನ್ನು ಆಯ್ಕೆ ಮಾಡ್ಕೊಳ್ಬೇಕು ಹೊರತು ನಾವು ಎಸ್ ಎ ಪೇರೆಂಟ್. ಮತ್ತು ನೋಡಿ, ಈಗ ನಾವು ಈ ಮಕ್ಕಳು ಅಂತ ಹೇಳಿದರೆ ಪ್ರಾಡಕ್ಟ್ಸ್ ಅಲ್ಲಲ್ಲ ಅವ್ರನ್ನ ಪ್ಯಾಕ್ ಮಾಡಲಿಕ್ಕೆ. ಅಂದರೆ ಅವರನ್ನು ಏನು ಮಾಡ್ತಾ ಇದ್ದೀವಿ, ಯಾವ ಜಾಬಿಗೆ ಹುಟ್ಟಿದ ಕೂಡಲೇ ನಾವು ಹೇಳ್ತೀವಿ ಇವನು IT ಇಂಜಿನಿಯರ್ ಆಗಬೇಕು, ಇವನು ಡಾಕ್ಟರ್ ಆಗಬೇಕು, ಇವನು ಅದಾಗಬೇಕು, IAS ಆಫೀಸರ್ ಆಗಬೇಕು, ಆ ಲೆಕ್ಕದ ಎಜುಕೇಷನ್ ಕೊಡ್ತೀವಿ. ಎಜುಕೇಷನ್ ಅಂತ ಹೇಳಿದರೆ ಜ್ಞಾನಾರ್ಧನೆ. ಅದು ಎಲ್ಲಿ ಫಿಟ್ ಆಗ್ಬೋದು. ನೀವು ಈಗ ಜರ್ನಲಿಸ್ಟ್ ಆಗ್ತೀರಿ, ಇನ್ನೊಂದು ಆಗ್ತೀರಿ, ಅಂದರೆ ಅದು ಇಟ್ ಶುಡ್ ಬಿ ಯುವರ್ ಚಾಯ್ಸ್. ಪೇರೆಂಟ್ಸ್ ಆಗಿ, ರಕ್ಷಕರು, ಪೋಷಕರಾಗಿ ನಾವು ಮಕ್ಕಳ ಬಗ್ಗೆ ಅದು ಒಂದು ನಿರ್ಧಾರ ಮಾಡೋದು ತಪ್ಪು. ಈಗ IT ಇಂಜಿನಿಯರ್ಸು ಐ ಟಿ ಅಂತೆಲ್ಲ IT ಮಾಡಿದರು. ಈಗ ಏನಾಗಿದೆ, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾಯಿದೆ. ನನ್ನ ಪ್ರಕಾರ 99% ಆಫ್ ದಿ IT ಇಂಜಿನಿಯರ್ಸ್ ವಿಲ್ ಬಿಕಮ್ ರಿಡಂಡೆಂಟ್. ಈಗ ಅಮೇರಿಕನ್ ಇಕಾನಮಿ ಇಸ್ ಕಲಾಪ್ಸಿಂಗ್. ನಾವು ಅವ್ರ ಮೇಲೆ ಬಹಳ ನಿರ್ಭರರಾಗಿದ್ದೀವಿ. ಅದರಿಂದ ಕೂಡ ಎಫೆಕ್ಟ್ ಆಗ್ಬೋದು. ಹಾಗಾಗಿ ಮನುಷ್ಯನನ್ನು ಒಂದು ಶಿಕ್ಷಣ ಅಂತ ಹೇಳಿದರೆ ಅವನನ್ನು ಪ್ರಬುದ್ಧನಾಗಿ ಮಾಡಬೇಕು, ಅವನು ಶ್ರಮಜೀವಿಯನ್ನಾಗಿ ಮಾಡಬೇಕು, ಅವನನ್ನು ಒಬ್ಬ ಲೀಡರ್ಶಿಪ್ ಕ್ವಾಲಿಟಿ ಕ್ರಿಯೇಟ್ ಮಾಡಬೇಕು. ನಾನು 1 ತಿಂಗಳ ಹಿಂದೆ ಇಲ್ಲಿ ಕನೇರಿ ಮಠಕ್ಕೆ ಹೋಗಿದ್ದೆ. ಕಾಡಸಿದ್ದೇಶ್ವರ ಸ್ವಾಮಿ ಅಂತ ಒನ್ ಆಫ್ ದಿ ವೆರಿ ಗುಡ್ ಲೀಡರ್ಶಿಪ್ ಇನ್ ದಿ ಸ್ವಾಮಿ. ಅವರು ಸ್ವಾಮಿಯಾಗಿ ಅಲ್ಲ, ಅವರು ಅಂದರೆ ಫಾರ್ವರ್ಡ್ ಥಿಂಕಿಂಗ್. ಅಂದರೆ ಅವರು 400 ಜನ ಮಕ್ಕಳಿಗೆ ಗುರುಕುಲದ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಸಣ್ಣ ಮಕ್ಕಳು, 6 ತಿಂಗಳ ಮಕ್ಕಳನ್ನು ಅವ್ರು ತಗೊಳ್ತಾರೆ. 12 ವರ್ಷದ ಟ್ರೈನಿಂಗ್. ಅಲ್ಲಿ ಧರ್ಮದ ಬಗ್ಗೆ, ವೇದದ ಬಗ್ಗೆ, ಸಂಸ್ಕೃತಿ, ಸಾಹಿತ್ಯ ಬಹಳ ವಿಶೇಷ ಅಂತ ಹೇಳಿದರೆ ಅವ್ರು ಪ್ಲಂಬಿಂಗ್ ಕಳಿಸ್ತಾರೆ, ಎಲೆಕ್ಟ್ರಿಕಲ್ ವರ್ಕ್ ಕಲಿಸ್ತಾರೆ, ಫಿಟ್ಟಿಂಗ್ ಕಲಿಸ್ತಾರೆ, ಕಾರ್ಪೆಂಟ್ರಿ ಕಲಿಸ್ತಾರೆ, ಹೈನುಗಾರಿಕೆ ಕಲಿಸ್ತಾರೆ, ಕೃಷಿ ಕಲಿಸ್ತಾರೆ. ಈ ಸೂರ್ಯನ ಕೆಳಗಡೆ ಏನೆಲ್ಲ ವೃತ್ತಿ ಇದೆಯೋ ಆ ಎಲ್ಲ ವೃತ್ತಿಯನ್ನು ಆ ಸಣ್ಣ ಮಕ್ಕಳಿಗೆ ಕಲಿಸ್ಕೊಡ್ತಾರೆ. ಮ್ಯಾಥಮೆಟಿಕ್ಸ್ ಇದೆ, ಇಂಗ್ಲೀಷ್ ಇದೆ, ನರ್ಸಿಂಗ್ ಕಲಿಸ್ಕೊಡ್ತಾರೆ. ಅಂದರೆ ಸ್ವಲ್ಪ ಮೆಡಿಸಿನ್ ಕಲಿಸ್ಕೊಡ್ತಾರೆ, ಸ್ವಲ್ಪ ಆಯುರ್ವೇದ ಕಲಿಸ್ಕೊಡ್ತಾರೆ. 12 ವರ್ಷದ ನಂತರ ಅವರು ಆ ಮಕ್ಕಳನ್ನು ತೆಗೆದು ಸಮಾಜದಲ್ಲಿ ಬಿಟ್ಬಿಡ್ತಾರೆ. ಅವನು ಎಷ್ಟು ಫಿಟ್ ಇರ್ತಾನೆ ಅಂತ ಹೇಳಿದರೆ ಅವನಿಗೆ ಏನು ಕೆಲಸ ಕೂಡ ಮಾಡ್ಕೊಂಡು ಬದುಕ್ಬೋದು. ಎಜುಕೇಷನ್ ಸಿಸ್ಟಮನ್ನು ನಾವು ಸ್ವಲ್ಪ ರಿವೈಸ್ ಮಾಡಬೇಕು, ಡಿವೈಸ್ ಮಾಡಬೇಕು. ಆದರೆ ಏನಾಗ್ತಾಯಿದೆ, ಇದು ಸರ್ಕಾರದ ಸ್ವಾಮಿತ್ಯದಿಂದ ಇರೋದ್ರಿಂದ ಅವರು ಖರ್ಚಿನ ವಿಚಾರದಲ್ಲಿ ಅವರು ಇದು ಮಾಡ್ತಾರೆ. ನಮ್ಮ ಮುಂದಿನ ಸಮಾಜ, ದೇಶ ಮೇಲೆ ಬರಬೇಕಾದ್ರೆ ಒಳ್ಳೆಯ ಒಂದು ಶಿಕ್ಷಣ ಬೇಕು. ಅದರ ಅರ್ಥ ನಾವು ಕೆಟ್ಟ ಶಿಕ್ಷಣ ಕೊಡ್ತೀವಿ ಅಂತಲ್ಲ. ಈ ಪ್ರೈವೇಟ್ ಶಿಕ್ಷಣದಿಂದ ಏನಾಗುತ್ತೆ ಅಂತ ಹೇಳಿದರೆ, ಇಟ್ ಈಸ್ ಲೈಕ್ ಮೇಕಿಂಗ್ ಪ್ರೊಡಕ್ಷನ್ ಪ್ಯಾಕ್ಡ್ ಗುಡ್ಸ್. ಅವರು ಮಾರ್ಕೆಟಿಗೆ ಯಾವುದು ಬೇಕೋ ಆ ಲೆಕ್ಕದ ಮಕ್ಕಳನ್ನು, ಶಿಕ್ಷಣವನ್ನು ತಯಾರು ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಭಾವನೆ. ಹಾಗೆ ನಾವೆಲ್ಲ ನೋಡಿ ಬದುಕ್ಕೊಂಡ್ವಿ ಅಲ್ಲ, ನಾವು ಬದುಕ್ಕೊಂಡ್ವಿ. ಯಾಕಂದರೆ ನಮಗೆ ಆ ಮನೆಯಲ್ಲಿ ಸಿಕ್ಕಿದಂಥ ಒಂದು ಶಿಕ್ಷಣ, ಆ ಒಂದು ಶ್ರಮ,
ಆ ಒಂದು ಇದು ಆ ಒಂದು ಏನು ನಮಗೊಂದು ಕಮಿಟ್ಮೆಂಟ್ ಅಂತ ಹೇಳ್ತಾರೆ, ಅದರಿಂದ ನಾವು ಬದುಕ್ಕೊಂಡ್ವಿ. ಆವಾಗ ಈ ದಿನದ ಹಾಗೆ ಆಪರ್ಚುನಿಟೀಸ್ ಇರಲಿಲ್ಲ. ಒಂದು ಕೆಲಸ ಸಿಗುವುದಂತ ಹೇಳಿದರೆ ಕೊಪ್ಪರಿಗೆ ಸಿಕ್ಕಿದಷ್ಟು ದೊಡ್ಡ ಕೆಲಸ. ಇವತ್ತು ನೀವು ಒಂದು ಕೆಲಸ ಸಿಕ್ಕಿದರೆ ಇನ್ನೊಂದು ಸಿಗುತ್ತೆ. ಅದು ಆದರೆ ನಿಮ್ಮ ವ್ಯಕ್ತಿತ್ವ ಡೆವಲಪ್ಮೆಂಟಲ್ಲಿ ಆಗುವುದಿಲ್ಲ ಅಂತ ನನ್ನ ಭಾವನೆ. ನಿಜ ಸರ್. ಆ್ಯಕ್ಚುಲಿ ಕೃಷಿಕ ಕುಟುಂಬದಲ್ಲಿ ಜನಿಸಿ ಆಮೇಲೆ ಎಲ್ಲವನ್ನು ಕಳ್ಕೊಂಡು 900 ರೂಪಾಯಿಂದ ಶುರುವಾಗುತ್ತೆ. ಬಾಂಬೆಯಲ್ಲಿ ಒಂದು ರೂಮ್ ತೆಗೆದ್ರೇ ಅದೇ ಒಂದು ಹೆಚ್ಚುಗಾರಿಕೆ ಅಂತ ಹೇಳಿ ಅಂದ್ಕೊಂಡಿದ್ದವರು ಇವತ್ತು ಯಶಸ್ವಿ ಉದ್ಯಮಿ ಆದರೂ ಕೂಡ ನಿಮ್ಮ ಚಿಂತನೆ, ಆಲೋಚನೆ, ಜೀವನ ಶೈಲಿ, ವರ್ತನೆ ಯಾವುದು ಕೂಡ ಬದಲಾಗಿಲ್ಲ. ಅದರಲ್ಲೂ ಕನ್ನಡದ ಮೇಲಿನ ನಿಮ್ಮ ಪ್ರೀತಿ, ಮಾಡ್ತಾ ಇರುವಂತಹ ಕೆಲಸಗಳು ನಿಜಕ್ಕೂ ಸ್ಫೂರ್ತಿದಾಯಕ. ಅದರಲ್ಲೂ ಹೆಚ್ಚಿನ ವಿಚಾರಗಳನ್ನು ಹೇಳಿದ್ರಿ. ಅದನ್ನು ಒಂದಷ್ಟು ಮೈಗೂಡಿಸ್ಕೊಂಡ್ರೆ ಅನೇಕರಿಗೆ ಇದು ಸಹಕಾರಿಯಾಗತ್ತೆ ಸರ್. ಸೊ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ. ತಮಗೂ ಕೂಡ, ತಮ್ಮ ಚಾನಲಿಗೂ ಕೂಡ ಒಳ್ಳೆಯದಾಗಲಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಇಂಥದ್ದನ್ನೇ ಮಾಡ್ತಾಯಿರಿ. ನಮಗೆ ಭಾಳ ಸಂತೋಷ. ನಾವು ಕನ್ನಡಕ್ಕೋಸ್ಕರ ನೀವು ಮಾಡ್ತಾ ಇರುವ ಕೆಲಸಕ್ಕೆ ನಾನು ಶುಭ ಹಾರೈಸ್ತೇನೆ. ಧನ್ಯವಾದಗಳು. ನೋಡಿದ್ರಲ್ಲ, ಎಚ್ ಎಸ್ ಶೆಟ್ಟಿ ಅವರ ಮಾತುಗಳನ್ನು. ಹಲವಾರು ವಿಚಾರಗಳ ಬಗ್ಗೆ ಹೇಳಿದರು, ಕನ್ನಡದ ಬಗ್ಗೆ, ಶಿಕ್ಷಣದ ಬಗ್ಗೆ, ಜೊತೆಗೆ ನಾವು ಎಷ್ಟು ಹಾರ್ಡ್ ವರ್ಕರ್ ಆಗಿರಬೇಕು, ಮತ್ತು ನಮ್ಮ ಚಿಂತನೆ, ಆಲೋಚನೆ ಹೇಗಿರಬೇಕು, ಪ್ರತಿಯೊಂದನ್ನು ಕೂಡ ಅವರು ಮಾತಾಡಿದರು. ಬಹುಶಃ ಇದರಲ್ಲಿ ಒಂದಷ್ಟು ವಿಚಾರಗಳನ್ನು ಅಳವಡಿಸ್ಕೊಂಡ್ರೆ ಎಲ್ರಿಗೂ ಕೂಡ ಇದು ಸಹಕಾರಿಯಾಗುತ್ತೆ. ಪ್ರೇರಣಾದಾಯಕ ಮಾತುಗಳನ್ನು ಆಡಿದರು. ಎಚ್ ಎಸ್ ಶೆಟ್ಟಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.